ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ನಮಗೆ ಸಂತುಷ್ಟತೆಯ ಬಗ್ಗೆ ಹೇಳ್ತಾ ಇದ್ರು. ನಮ್ಮ ಜೀವನದಲ್ಲಿ ಎಲ್ಲ ಸಮಯದಲ್ಲಿ ಎಲ್ಲ ಕರ್ಮದಲ್ಲಿ ಕರ್ಮದ ಫಲ ನಮಗೆ ಬೇಕಾಗಿರುವಂಥದ್ದು ಸಿಕ್ಕಿದಾಗ, ಅದಕ್ಕಿಂತ ಚೆನ್ನಾಗಿರೋದು ಸಿಕ್ಕಿದಾಗ ನಮಗೇನಿರ್ತದೆ, ಸಂತುಷ್ಟತೆ ಹೇಳುವಂಥದ್ದು ಇರುತ್ತೆ. ಬಾಬಾ ಹೇಳ್ತಾರೆ, ಸಂತುಷ್ಟತೆ ಹೇಳುವಂಥದ್ದು ಆತ್ಮಿಕ ರೂಪದಲ್ಲಿ ಇರಬೇಕು, ಆತ್ಮಿಕ ಸೇವೆಯಲ್ಲಿ ಇರಬೇಕು. ಸ್ಥೂಲವಾದಂತಹ ಇಂದ್ರಿಯ ಸುಖ, ವಸ್ತು, ವ್ಯಕ್ತಿ, ವಿಷಯಗಳಿಂದ ಸಿಗುವಂಥದ್ದಲ್ಲಿ ಸಂತುಷ್ಟರು ಅಲ್ಲ. ಜೊತೆಯಲ್ಲಿ ಸೇವೆ ಮಾಡೋದಲ್ಲಿ ಇನ್ನೂ ಮಾಡಬೇಕು ಮಾಡಬೇಕು ಮಾಡಬೇಕು, ಅದರಲ್ಲಿ ಸಂತುಷ್ಟ ಆಗಬಾರ್ದು. ಸಾಕಪ್ಪ ಸೇವೆ ಮಾಡಿದ್ದು ಅಂತ ಹೇಳ್ಬಿಟ್ಟಲ್ಲ. ಓಕೆ, ಆಕ್ಚುಲಿ ಸಂತುಷ್ಟತೆ ಬರೋದು ಯಾವಾಗ? ಭಗವಂತ ನಮ್ಮನ್ನು ಸಂಪೂರ್ಣವಾಗಿ ಉಪಯೋಗ ಮಾಡಿಕೊಂಡಾಗ, ನಾವು ಸಂಪೂರ್ಣ ಪವಿತ್ರರಾದಾಗ, ಆ ಕರ್ಮದ ಫಲ ಏನ್ ಮಾಡುತ್ತೆ? ನಿಮಗೆ ಸಂತುಷ್ಟತೆಯನ್ನು ಕೊಡುತ್ತೆ. ಹಾಗಂತ ಸಂತುಷ್ಟತೆಯಲ್ಲಿರೋರಿಗೆ ಪರಿಸ್ಥಿತಿಗಳೇ ಬರೋದಿಲ್ಲ, ವಿಘ್ನಗಳೇ ಬರೋದಿಲ್ಲ, ತೊಂದರೆಗಳು ಬರೋದಿಲ್ಲ ಅಂತಲ್ಲ. ಬರ್ತಾವೆ, ಅದನ್ನು ಅವ್ರು ಪಾಸ್ ಮಾಡ್ತಾರೆ. ಆದವ್ರು ಹೆಚ್ಚಿನ ಗಮನ ಯಾವ್ದು ಕಡೆಗೆ ಇಡ್ತಾರೆ? ಆ ಸಂತುಷ್ಟತೆಯ ಸುಖದ ಕಡೆಗೆ ಇಡ್ತಾರೆ. ಪರಿಸ್ಥಿತಿ का शो मनोरंजन अनुभव होता है. ಪರಿಸ್ಥಿತಿ ಅವ್ರಿಗೇನ್ ಅನ್ಸುತ್ತಂತೆ? ಮನೋರಂಜನೆ. ಅಂದ್ರೆ ನಾವು ಕ್ರಿಕೆಟ್ ಆಡ್ತಾ ಇದ್ದೀವಿ, ಬಾಲ್ ಹಾಕ್ತಾರೆ, ನಾವೇನ್ ಮಾಡ್ತೀವಿ? ಚೆನ್ನಾಗಿ ರನ್ ಹೊಡಿತೀವಿ. ಅದೇನನ್ಸುತ್ತೆ? ಮನೋರಂಜನೆ ಅಂತ ಅನ್ಸುತ್ತೆ. ಯಾಕೆ? ಯಾಕೆ? ಅದು ಒಂದು ಆಟ ಅಣ್ಣ, ಅದಕ್ಕೆ. ಯಾವುದು? ಕ್ರಿಕೆಟ್. ಅಲ್ಲ, ಅದು ಕ್ರಿಕೆಟ್ ಒಂದು ಉದಾಹರಣೆ, ಸರಿನಾ? ಪರಿಸ್ಥಿತಿ ಹೇಳೋದು ಬಾಲ್ ರೂಪದಲ್ಲಿ ಬರ್ತದೆ, 11 ಜನ ನಿಮ್ಗೆ ಔಟ್ ಮಾಡ್ಲಿಕ್ಕೆ ನಿಂತಿರ್ತಾರೆ, ನೀವು ರನ್ ನೋಡಿತೀರ, ಅವಾಗ ಮನೋರಂಜನ. ನೀವು ಫೇಲ್ ಆಗ್ಬಿಟ್ರೆ ಬೇಜಾರಾಗ್ತದೆ, ಬೋಲ್ಡ್ ಆಗ್ತೀರಿ ಅಲ್ವಾ? ನಾವು ವಾಪಸ್ ಆಟ ಬಿಟ್ಬಿಟ್ಟು ಹೊರಗಡೆ ಹೋಗ್ಬೇಕಾಗತ್ತೆ. ಇಲ್ಲಿ ಪರಿಸ್ಥಿತಿಯ ಶೋ ಮನೋರಂಜನಾ ಅನುಭವ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಯಾಕೆ? ಇದು ಒಂದು ಪಾತ್ರ ಅಷ್ಟೇ, ಎಲ್ಲರೂ ಪಾತ್ರ ಮಾಡ್ತಾ ಇದ್ದೀವಿ. ಹಾಗಾಗಿ ಪರಿಸ್ಥಿತಿ ಅನ್ನೋದು ಒಂದು ನಾಟಕದ ರೂಪದಲ್ಲಿ ನೋಡ್ತಾ ಇದ್ದೀವಿ. ಈಗ ನೋಡಿ, ನಾವು ಯಾವ ಶಬ್ದವನ್ನು ಚಿಂತನೆ ಮಾಡ್ತಿದ್ದೀವಿ? ಮನೋರಂಜನೆ. ಒಂದು ಪರಿಸ್ಥಿತಿ ಇಲ್ವಾ? ಅವೇನು ಹೇಳುದು? ಪರಿಸ್ಥಿತಿ ಕಾ ಶೋ ಮನೋರಂಜನಕ ಅನುಭವ ಹೋಗ್ತಾ ಇದೆ. ಪರ ಅಂತಂದ್ರೆ ಏನು? ಬೇರೆದು. ಬೇರೆ. ನಾನು ಯಾರು? ಆತ್ಮ. ಇದು ಬೇರೆದಂದ್ರೆ ಯಾರು? ಎದುರುಗಡೆ ಇರುವಂತಹ ಪರಿಸ್ಥಿತಿ, ದೇಹಕ್ಕೆ ಸಂಬಂಧಪಟ್ಟ ಅಲ್ಲದೇ ಇರೋದು. ಆತ್ಮ ಒಂದು ಬಿಟ್ರೆ ಬೇರೆ ಎಲ್ಲ ಪರನೇ ತಾನೆ. ಹೌದು. ನಾನು ಹೇಳೋದು ಯಾರು? ಆತ್ಮ, ನಿರಾಕಾರ ಶಕ್ತಿ. ಇದು ಬಿಟ್ಟು ಬೇರೆ ಎಲ್ಲಾನು ಕೂಡ ಪರ. ಓಕೆ, ಅದು ನನ್ನ ಸ್ಥಿತಿ ಅಲ್ಲ. ಅದು ಯಾರ ಸ್ಥಿತಿ? ಪರಿಸ್ಥಿತಿ. ಈಗ ಚಳಿ ನಾನ್ ತಂದಿರೋದ? ಇಲ್ಲ, ಅದರ ಪಾಡಿಗೆ ಅದು ಬಂದಿದೆ, ಸರಿ ಆಗಿದೆ. ಆ ಚಳಿ ಪ್ರಭಾವ ನಮ್ಮ ಮೇಲೆ ಬೀಳುತ್ತದೋ ಬೀಳಲ್ವೋ? ಬೀಳುತ್ತೆ. ಯಾವಾಗ? ಫೀಲ್ ಮಾಡಿದಾಗ. ನಾವು ಶರೀರ ಹೇಳುವಂತ ಸಾಧನವನ್ನ ಅದರ ಹತ್ರ ಕೊಂಡು ಹೋದಾಗ. ಸರಿ, ಓಕೆ. ಈಗ ಚಳಿ ಇದೆಯೋ ಇಲ್ವೋ? ಇದೆ. ಚಳಿ ಇದ್ರೂ ಕೂಡ ನೀವು ಅಮೃತ ವೇಳೆಗೆ ಎದ್ಬಿಟ್ಟು ಯೋಗ ಮಾಡಿದಿರೋ ಮಾಡಿಲ್ವೋ? ಮಾಡಿದೀವಿ. ಸರಿ, ಅವಾಗ ನಿಮ್ಗೆ ಚಳಿಯ ಅನುಭವ ಆಯ್ತೋ ಅಥವಾ ಖುಷಿ ಅನುಭವ ಆಯ್ತೋ? ಖುಷಿ ಅನುಭವ ಆಯ್ತು. ಸರಿ, ಖುಷಿ ಅನುಭವ ಆಗಿದ್ದು ನಾಲ್ಗಿಗೋ, ಕಣ್ಣಿಗೋ, ಕಿವಿಗೋ, ಮೂಬಿಗೋ, ಶರೀರಕ್ಕೋ? ಆತ್ಮಕ್ಕೆ. ಯಾವ್ದ್ರ ಮೂಲಕ? ಶರೀರದ ಮೂಲಕ. ಮನಸ್ಸಿನ ಮೂಲಕ. ಯಾವ್ದ್ರ ಮೂಲಕ? ಮನಸ್ಸಿನ ಮೂಲಕ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಪರಿಸ್ಥಿತಿ ಇರ್ತದೆ. ಓಕೆ, ಆರೋಗ್ಯ ಸರಿ ಇಲ್ಲ, ಮಲ್ಕೊಂಡಿದೀವಿ. ಅವಾಗ ಅದಿದ್ರೂ ಕೂಡ ನಾವೇನ್ ಮಾಡ್ಬೋದು? ಯೋಗ ಮಾಡ್ತಾ ಇರ್ಬೋದಲ್ವ, ಮನೋರಂಜನೆ ನಮ್ಮ ಕೈಯಲ್ಲಿ ಇರ್ತದಲ್ವಾ? ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಹೊರಗಡೆ ಎಂತ ಹಣ ಇಲ್ಲದೆ ಇರ್ಬೋದು, ವಸ್ತುಗಳು ಸಿಗದೆ ಇರ್ಬೋದು, ಇಂದ್ರಿಯ ಸುಖ ಸಿಗದೆ ಇರಬಹುದು,
ಬಟ್ಟೆಗಳು ಸಿಗದೆ ಇರಬಹುದು, ನಿಮಗೆ ಪ್ರಮೋಷನ್ ಸಿಗದೆ ಇರಬಹುದು, ಇನ್ಕ್ರಿಮೆಂಟ್ ಸಿಗದೆ ಇರಬಹುದು, ನಿಮ್ಮ ಜೊತೆಯಲ್ಲಿರುವಂತ ವ್ಯಕ್ತಿಗಳು ನಿಮ್ಮ ಇಷ್ಟಪಟ್ಟ ಹಾಗೆ ಪಾತ್ರವನ್ನ ಮಾಡದೇ ಇರಬಹುದು. ಇದೆಲ್ಲ ಏನು ಸ್ಥಿತಿ. ನನ್ನ ಮಗನಿಗೆ ಆರೋಗ್ಯ ಸರಿ ಇಲ್ಲ, ಅದು ಅವನ ಕರ್ಮದ ಲೆಕ್ಕಾಚಾರ. ಅದು ನನ್ನ ಸ್ಥಿತಿನ? ಅದು ಅಲ್ಲ. ನನ್ನ ಸ್ಥಿತಿ ಯಾವುದು? ಸ್ವಸ್ಥಿತಿ. ನಾನು ಯಾರು? ಆತ್ಮ. ನಾನು ನನ್ನ ಮನಸ್ಸನ್ನು ಎಲ್ಲಿಟ್ಟಿದ್ದೇನೆ? ಎಲ್ಲಿಡ್ಬೇಕು ನಾನು? ಆತ್ಮ ಯಾವ ಯುಗದಲ್ಲಿದ್ದೀರಿ ಸಂಗಮ. ಅಂದ್ಮೇಲೆ ಮನಸ್ಸು ಯಾರನ್ನ ಇಡ್ಬೇಕು? ಪರಮಾತ್ಮನಲ್ಲಿ. ಅವಾಗ ಏನಾಗ್ತದೆ? ಶಕ್ತಿ ಆತ್ಮಕ್ಕೆ ಏನ್ ಬೇಕು ಅದು ಸಿಗ್ತಾ ಇರ್ತದೆ. ಏನಾಗ್ತಾ ಇರ್ತದೆ? ಆತ್ಮಕ್ಕೆ ಏನ್ ಬೇಕು ಏನಾಗ್ತಾ ಇರ್ತದೆ? ಸಿಗ್ತಾ ಹೋಗ್ತದೆ. ಇರ್ತದೆ. ಹೊರಗಡೆಗೆ ಏನಾದ್ರೂ ಆಗ್ಲಲ್ಲ, ನಿಮ್ಮ ಮನಸ್ಸಿನ ಮೂಲಕ ಆತ್ಮನಿಗೆ ರಂಜನೆ ಸಿಗ್ತಾ ಇದೆಯೋ ಇಲ್ವೋ? ಸಿಗುತ್ತೆ. ಒಂದು ಮಗು ಕೈಯಲ್ಲಿ ಏನ್ ಇಟ್ಕೊಂಡಿರ್ತದೆ? ಲಾಲಿಪಾಪ್. ಮೊಬೈಲ್. ಲಾಲಿಪಾಪ್ ಓಲ್ಡ್ ಸ್ಟೈಲ್ ಆಯ್ತು. ಇವಾಗ ಏನು? ಮೊಬೈಲ್. ಮೊಬೈಲ್ ಇಟ್ಕೊಂಡಾಗ ಮನೇಲಿ ಯಾರು ಬೇಕಾದ್ರೂ ಬರ್ಲಿ, ಯಾರು ಬೇಕಾದ್ರೂ ಹೋಗ್ಲಿ, ಯಾರು ಬೇಕಾದ್ರೂ ಜ್ವರ ಬಂದಿಲ್ಲ, ಏನು ಬೇಕಾದ್ರೂ ಆಗ್ಲಿ, ಅದಕ್ಕೆ ಏನೂ ಸಂಬಂಧ ಇಲ್ಲ ಅಲ್ವಾ? ಅದಲ್ಲಿ ಏನಾಗಿರ್ತದೆ? ರಂಜನೆ, ಖುಷಿಯ ಅನುಭವನ ಮಾಡ್ತಾರೆ. ಆದ್ರೆ ಅದಕ್ಕೆ ಮೊಬೈಲ್ ಹೇಳೋ ಸಾಧನ ಬೇಕು, ಶರೀರ ಬೇಕು, ಅಲ್ಲಿ ಆಧಾರ ಇದೆ ಅಲ್ವಾ? ಹಾಗೆ ಇಲ್ಲಿ ಬೆಳ್ತಾರೆ ಮಕ್ಕಳೇ. ನೀವು ಸೇವೆಗೆ ಹೋಗ್ತೀರಾ, ಸೇವೆಗೆ ಹೋದಾಗ ನಿಂದನೆ ಬರ್ತದೋ ಬರಲ್ವೋ? ಬರುತ್ತೆ. ರಾಕೇಶ್ ಬೇಗ ಉತ್ತರ ಕೊಡ್ತಿದಾರಪ್ಪ, ಚೆನ್ನಾಗಿ ಅನುಭವ ಇರ್ಬೇಕು. ಆಗಿದೆ. ನಿಂದನೆಗಳು ಬರ್ತವೆ, ಅವಹೇಳನಗಳು ಬರ್ತವೆ, ಹೊಗಳಿಕೆ ಬರ್ತದೆ, ಸನ್ಮಾನ ಸಿಗ್ತದೆ, ಲೌಕಿಕದಲ್ಲೂ ಕೂಡ ಸಫಲತೆ ಇರ್ತದೆ, ಅಸಫಲತೆ ಇರ್ತದೆ. ಆದ್ರೆ ಅದೇನು ಬರ್ತದೆ ಅವಾಗ ಏನಾಗ್ತದೆ? ಅದು ಮನೋರಂಜನೆ ಅನುಭವ ಆಗ್ತದತ್ತೆ. ಯಾಕೆ ಕೇಳಿ? ಬಾಬನ್ ಜೊತೆಯಲ್ಲಿದ್ದಾರೆ. ಬಾಬಾ ಹೇಳೋದೇನು ಗೊತ್ತಾ? ಯಾವಾಗ ನನ್ನ ಮಕ್ಕಳಿಗೆ ಪರಿಸ್ಥಿತಿ ಬರ್ತದೋ ಆವಾಗ್ಲೇ ನನ್ನ ನೆನ್ಪಂಡಿಗೆ ಬರ್ತಾವ. ಹೌದಲ್ವೋ? ಹೌದೌದು. ಎಲ್ಲ ಕರೆಕ್ಟ್ ಆಗಿದ್ದಾಗ ಬರೋದಿಲ್ಲ. ಮಕ್ಕಳು ಅಮ್ಮನ ಹತ್ರ ಬರೋದು ಯಾವಾಗ? ಹೊಟ್ಟೆ ಹಸದಾಗ್ಲೇನೆ ಅಲ್ವಾ? ಆಟ ಆಡ್ಲಿಕ್ಕೆ ಹೋದಾಗ ಬಿದ್ದು ಕಾಲಿ ಗಾಯ ಆದಾಗ ಎಲ್ಲಿಗೆ ಬರ್ತಾರೆ? ಊಟ ಅಮ್ಮ ಅಂತ ಅಮ್ಮನ ಮಡಿಲಿಗೆ ಬರ್ತಾರೆ. ಹೌದಾ? ಹಾಗೆ ನಾವು ಬಾಬನ ಹತ್ರ ಹೋಗೋದು ಯಾವಾಗ? ಪರಿಸ್ಥಿತಿ ಬಂದಾಗ. ಈ ಕ್ವಶನ್ಸ್ ಪೇಪರ್ಗಳು, ವಿಘ್ನಗಳು, ಸಮಸ್ಯೆಗಳು, ತೊಂದರೆಗಳು, ಪರಿಸ್ಥಿತಿಗಳು ಅಂದ್ರೆ ಬೇರೆಯವರ ಸ್ಥಿತಿ. ಚಳಿ ಬಂತು, ಓಕೆ, ಜ್ವರ ಬಂತು, ಅವಾಗ ಬಾಬಾ ಅಂತ ಮಕ್ಳು ಎಕ್ಸಾಮ್ ಪಾಸ್ ಆಗ್ಲಿಲ್ಲ, ಅವಾಗ ಬಾಬಾ ಅಂತ ಹೋದ್ವಿ. ಅವಾಗ ಅಮೃತ ವೇಳೆನೂ ನಿದ್ದೆ ಓಡೋಗಿರ್ತದೆ. ಯಾಕೆ ಹೇಳಿ? ಕಷ್ಟಗಳು ಬಂದಿದಾವಲ್ಲ. ಕಷ್ಟ ದೂರ ಮಾಡ್ಲಿಕ್ಕೆ ಯಾರು ಬೇಕು? ಅವಾಗ ಬಾಬನ ಹತ್ರ ಹೋದಾಗ ನೀವು ಯೋಗಿಗಳಾದಾಗ ಮನಸ್ಸು ಖುಷಿ ಆಗತ್ತೋ ಆಗಲ್ವೋ? ಬಾಬನ ಮಕ್ಕಳು ಹೆಚ್ಚಿಗೆ ಸೆಂಟ್ರಿಗೆ ಬರೋದು ಯಾವಾಗ? ಆವಾಗ ಕಷ್ಟಗಳೇನೇ ಇದ್ರು ಕೂಡ ಮನಸ್ಸಿಗೆ ರಂಜನೆ ಸಿಗ್ತದೋ ಸಿಗಲ್ವೋ ಬಾಬನ ಜೊತೆಗೆ ಬಂದಿದ್ದಕ್ಕೆ? ಸಿಗುತ್ತೆ. ಸರಿ ಎಲ್ಲ ಸರಿಯಾಗಿದೆ ಅಂತಂದ್ರೆ ಎಲ್ಲಿಗೆ ಹೋಗ್ತೀರಿ? ಏನೂ ಕಷ್ಟ ಇಲ್ಲ, ಏನೂ ಪರಿಸ್ಥಿತಿ ಇಲ್ಲ, ಏನೂ ತೊಂದರೆ ಇಲ್ಲ, ಅವಾಗ ಎಲ್ಲಿಗೆ ಹೋಗ್ತೀನಿ? ವೀಕೆಂಡ್ ಪಾರ್ಟಿ, ಟೂರು, ಫ್ರೆಂಡ್ಸ್ಗಳು, ಊರು ಸುತ್ತೋದು ಮಾಡ್ತೀವೋ ಮಾಡಲ್ವಾ? ಈಗ ಮಾಡಲ್ಲ. ನಮ್ಗೆ ಗೊತ್ತಿದೆ ಮಾಡ್ತಿರೋ ಮಾಡಲ್ವಾ ಅಂತ. ಲೌಕಿಕದವ್ರಿಗಿಂತ ಅಲೌಕಿಕದವ್ರು ಸುತ್ತೋದೇ ಜಾಸ್ತಿ ಆಗ್ಬಿಡುತ್ತೆ. ಕಾಶಿ ಅಂತೆ, ಅಯೋಧ್ಯೆ ಅಂತೆ, ಮತ್ತೊಂದಂತೆ, ಮಗದೊಂದಂತೆ. ನಮ್ಮ ಬಾಬನ ಮಕ್ಕಳು ವೆರೈಟಿ ಮಾಡ್ಬಿಟ್ಟು ಪಿಜ್ಜಾ ಗಿಜ್ಜಾ ಗೋಬಿ ಮಂಚೂರಿ ಮಾಡ್ಕೊಂಡು ತಿನ್ನುವಷ್ಟು ಬೇರೆ ಯಾರು ಮಾಡೋದಿಲ್ಲ, ತಿನ್ನೋದಿಲ್ಲ ಅಲ್ವಾ? ಅದಕ್ಕಾಗಿ ಏನಾಗಿದೆ? ಡ್ಯಾನ್ಸ್ ಮಾಡೋದೇನು, ಖುಷಿ ಪಡೋದೇನು, ಅಡಿಗೆ ಮಾಡ್ಕೊಂಡು ತಿನ್ನೋದೇನು, ಆಮೇಲೆ ಹೇಳೋದು ಅಯ್ಯವು ನಾವು ಬಾಬನಿಗೆ 36 ವೆರೈಟಿ ಊಟ ತಿನ್ಸಿದ್ವಪ್ಪ. ಬಾಬಾ ಏನಾದ್ರು ಹೇಳಿದಾರ 36 ವೆರೈಟಿ ಊಟ ಕೊಡಿ ಅಂತ? ಇಲ್ವಲ್ಲ. ಆ 36 ವೆರೈಟಿ ಅಡಿಗೆ ಮಾಡೋ ಬದಲು ನೀವು ಅಷ್ಟೊತ್ತು ತಪಸ್ಸನ್ನ ಮಾಡ್ಬಿಟ್ಟು ನೀವು ಆತ್ಮಿಕವಾಗಿ ಖುಷಿ ಪಡೆದ್ಬಿಟ್ಟು ಬೇರೆಯವ್ರಿಗೂ ಕೂಡ ಏನ್ ಮಾಡ್ಬೋದು? ಕೊಡ್ಬೋದಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ಪರಿಸ್ಥಿತಿಗಳು ಬರ್ತಾವೋ ಆವಾಗ ನಿಮ್ಗೆ ಕಷ್ಟದ ಅರಿವಾಗ್ತದೆ, ಆವಾಗ ನೀವು ಈಶ್ವರೀಯ ಸಾಧನೆ ಪುರುಷಾರ್ಥಕ್ಕೋಸ್ಕರ ಬರ್ತೀರಾ, ಆವಾಗ ನೀವು ಮನೋರಂಜನೆ ಹೇಳೋದು, ಮನಸ್ಸಿಗೆ ರಂಜನೆ ಹೇಳ್ತಾರೆ ಬಾಬಾ.
ನಾಲ್ಗೆಗೆ ಸಿಗದೆ ಇರಬಹುದು, ಕಣ್ಣಿಗೆ ಶರೀರದ ಇಂದ್ರಿಯಗಳಿಗೆ ಸುಖ ಸಿಗದೆ ಇರಬಹುದು, ಸಿಗೋದು ಯಾವ್ದಕ್ಕೆ? ಮನಸ್ಸಿಗೆ. ಆದ್ರೆ ನಿಜವಾದ ಕುಮಾರ ಯಾರು ಅಂತಂದ್ರೆ ಪರಿಸ್ಥಿತಿ ಬಂದಾಗ ಬಾಬಾ ಅಂತ ಹೋಗೋರಲ್ಲ. ಆರೋಗ್ಯ ಚೆನ್ನಾಗಿದ್ದಾಗ, ಎಲ್ಲಾ ಚೆನ್ನಾಗಿದ್ದಾಗ ಯಾರು ತೀವ್ರತರ ರೂಪದಲ್ಲಿ ಸೇವೆಯನ್ನ ಮಾಡ್ತಾರೋ, ಪರಿಸ್ಥಿತಿಗಳು ಬರ್ಲಿ, ವಿಘ್ನಗಳು ಬರ್ಲಿ, ಚೆನ್ನಾಗಿರ್ಲಿ, ಅವ್ರ ಟೈಮ್ ಟೇಬಲ್ ಏನಾಗಿರ್ಬೇಕು? ಒಂದೇ ರೀತಿ ಹೋಗ್ಬೇಕು. ಇರಬೇಕು, ಸ್ಥಿತಿ ಏಕರಸವಾಗಿರಬೇಕು. ಆವಾಗ ಆ ವ್ಯತ್ಯಾಸ ಅವ್ರ ಜೀವನದಲ್ಲಿ ಏನಾಗೋದಿಲ್ಲ, ಬರೋದು. ಅಂದ್ರೆ ಆ ಪರಿಸ್ಥಿತಿಗಳು ಬಂದಾಗ್ಲೂ ಕೂಡ ಆಂತರಿಕವಾಗಿ ಆತ್ಮ ಸಂತುಷ್ಟವಾಗಿರುವಂತ ಕಾರಣದಿಂದ ಶರೀರದ ಇಂದ್ರಿಯಗಳಿಗೆ, ಇವಾಗ ನೀವು ಊಟ ತಿಂತೀರ, ಜ್ವರ ಬಂದಾಗ ಊಟ ಹೆಂಗಿರ್ತದೆ? ಸಪ್ಪೆ ಕಹಿ ಇರ್ತದೆ. ಇಷ್ಟ ಆಗತ್ತಾ? ಇಲ್ಲ. ಆಗೋದಿಲ್ಲ. ಆದ್ರೆ ಅದೇ ಸಮಯದಲ್ಲಿ ಈಶ್ವರೀಯ ಕಾರ್ಯವನ್ನ ಮಾಡ್ಬಿಟ್ಟು ಆಶೀರ್ವಾದ ತಗೊಂಡಿದ್ರೆ ಖುಷಿ ಖುಷಿ ಆಗ್ತದೆ ಅಲ್ವಾ? ಕೆಲವೊಂದ್ಸಲ ಮನೆಗಳಲ್ಲಿ ಏನಾಗ್ತದೆ, ಕೆಲಸ ಮಾಡಿ 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 ಸುಸ್ತಾಗ್ಬಿಟ್ಟಿರ್ತದೆ ಅಲ್ವಾ? ಆರೋಗ್ಯ ಸರಿ ಇಲ್ದಿದ್ದಾಗ ಶರೀರಕ್ಕೆ ವಿಶ್ರಾಂತಿ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಜನನು ಕೂಡ ಒಪ್ಕೊಳ್ತಾರೆ, ಸಮಾಜನೂ ಕೂಡ ಒಪ್ಕೊಳತ್ತೆ. ಓಕೆ, ಇವಾಗ ಆರೋಗ್ಯ ಸರಿ ಇಲ್ಲ, ನೀವೇನ್ ಮಾಡಿ ಮಲ್ಕೊಳ್ಳಿ, ಉಳಿದಿದ್ದೆಲ್ಲ ಕೆಲಸ ನಾವು ಮಾಡ್ತೀವಿ, ನೀವು ಅಡಿಗೆ ಮಾಡ್ದಿದ್ರು ಪರವಾಗಿಲ್ಲ, ಓಕೆ ನಾವು ಅಡಿಗೆ ಮಾಡ್ಕೊಡ್ತೀವಿ ಅಥವಾ ಎಲ್ಲಿಂದ ತಂದು ಕೊಡ್ತೀವಿ ಅಂತ ನಿಮ್ಗೆ ಏನ್ ಮಾಡ್ತಾರೆ, ರೆಸ್ಟಿಗೆ ಅವಕಾಶ ಕೊಡ್ತಾರೆ. ಅವಾಗ ರೆಸ್ಟ್ ಮಾಡ್ಬೇಕಾದ್ರೆ ಬಾಬಾ ನೆನ್ಪು ಮಾಡ್ಬೋದಲ್ವಾ? ಹೌದು. ಅವಾಗ ಪರಿಸ್ಥಿತಿ ಏನ್ ಮಾಡ್ತು, ನಿಮ್ಗೆ ಮನೋರಂಜನೆಗೆ ಅವಶ್ಯಕತೆ ಸಿಕ್ತೋ ಇಲ್ವೋ? ಸಿಗುತ್ತೆ. ಸಿಕ್ತೋ ಇಲ್ವೋ? ಸಿಕ್ತು. ಸಿಕ್ತೋ ಇಲ್ವೋ? ಸಿಕ್ಕಿದೆ. ಆದರೆ ಇಲ್ಲಿ ಏನಾಗತ್ತೆ, ನಾವು ಮನೋರಂಜನೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತೀವಿ. ಯಾವ್ದಕ್ಕೆ? ಶರೀರಕ್ಕೆ. ರಂಜನೆ ಕೊಡ್ಬೇಕಾಗಿರೋದು ಯಾವ್ದಕ್ಕೆ? ಆತ್ಮಕ್ಕೆ. ಮನೋರಂಜನೆ ಶಬ್ದ ಅರ್ಥ ಮಾಡ್ಕೊಳ್ಳಿ. ರಂಜನೆ, ಖುಷಿ, ಆನಂದ ಸಿಗ್ಬೇಕಾಗಿರೋದು ಯಾವ್ದಕ್ಕೆ? ಆತ್ಮಕ್ಕೆ. ಮನಸ್ಸಿಗೆ. ಯಾವ್ದು? ಆತ್ಮಕ್ಕೇನೆ ಸಿಗೋದು ಯಾವ್ದ್ರ ಮೂಲಕ? ಮನಸ್ಸಿನ. ಮನಸ್ಸಿನ ಆದ್ರೆ ಆ ರಂಜನೆ ನಾವ್ ಯಾವ್ದ್ರ ಮೂಲಕ ಕೊಡ್ತಾ ಇದೀವಿ ಇವತ್ತು ಆತ್ಮೀಯರೇ? ನಾಲಿಗೆ ಮೂಲಕ ಕೊಡ್ತಾ ಇದ್ದೀವಿ, ಕಣ್ಣಿನ ಮೂಲಕ ಕೊಡ್ತಾ ಇದ್ದೀವಿ, ಕಿವಿಯ ಮೂಲಕ ಕೊಡ್ತಿದೀವಿ, ಚರ್ಮದ ಮೂಲಕ ಕೊಡ್ತಾ ಇದ್ದೀವಿ, ಈ ಪ್ರಪಂಚದ ಸ್ಥೂಲ ವಸ್ತುಗಳ ಮೂಲಕ ಕೊಡ್ತಾ ಇದ್ದೀವಿ, ವ್ಯಕ್ತಿಗಳ ಮೂಲಕ ಕೊಡ್ತಾ ಇದ್ದೀವಿ. ಇದು ನಿಜವಾದ ಮನೋರಂಜನೆನಾ? ಇಲ್ಲ. ಇಲ್ಲ ತಾನೆ? ಇಲ್ಲ. ನಾಳೆ ಬಾಬನ ಸ್ಮೃತಿ ದಿನ ಬರ್ತದೆ. ಏನ್ ಮಾಡ್ತೀವಿ ನಾವು? ಯೋಗ ಮಾಡ್ತೀವಿ, ಸೆಂಟ್ರಿಗೆ ಹೋಗಿ. ರಾತ್ರಿ ಪೂರ್ತಿ ಎಚ್ಚರಾಗಿದ್ದು ಬಾಬನ ಫೋಟೋ ಚೆನ್ನಾಗಿ ಹೂವಿಂದ ಏನ್ ಮಾಡ್ತೀವಿ, ಶೃಂಗಾರ ಮಾಡಿ ಬಾಬನಿಗೆ 108 ವೆರೈಟಿ ಬ್ರಹ್ಮಭೋಜನ ರೆಡಿ ಮಾಡಿ, ಇಲ್ಲ ಏನ್ ಮಾಡ್ತೀವಿ, ಭೋಗ ತಿನ್ಸೋದು, ಮತ್ತೆ ಬಾಬನ ಫೋಟೋವನ್ನ ಮಾಡೋದು, ಶಾಂತಿ ಸ್ತಂಭವನ್ನ ರೆಡಿ ಮಾಡೋದು ಅಲ್ವಾ? ಆವಾಗ ಬಂದಿರುವಂತ ಆತ್ಮಗಳಿಗೆಲ್ಲ ಮನೋರಂಜನೆ ಸಿಗ್ತದೋ ಸಿಗಲ್ವೋ? ಸಿಗ್ತದೋ ಸಿಗಲ್ವೋ? ಸಿಗುತ್ತೆ. ಕೆಲವ್ರಿಗೆ ಸಿಗುತ್ತೆ, ಕೆಲವ್ರಿಗೆ ಸಿಗಲ್ಲ. ಸಿಗ್ಲಿಕ್ಕೆ ಯೋಗ ಎಲ್ಲಿ ಮಾಡಿದ್ದೀರಿ? ಯೋಗ ಎಲ್ಲಿ ಶಾಂತಿ ಇದೆ? ಆತ್ಮಕ್ಕೆ ಹೂ ಬೇಕಾ? ಇಲ್ಲ. ಆತ್ಮಕ್ಕೆ ಶೃಂಗಾರ ಬೇಕಾ? ಬೇಕಿಲ್ಲ. ಬೇಕಾಗಿರೋದು ಏನದಕ್ಕೆ? ಶಾಂತಿ, ಮನಃಶಾಂತಿ, ಮಾನಸಿಕ ನೆಮ್ಮದಿ. ಅದು ಸಿಗೋದು ಎಲ್ಲಿಂದ ಮನಸ್ಸಿಗೆ? ಯೋಗದಿಂದ. ಪರಮಾತ್ಮನ ಶಕ್ತಿಯಿಂದ ತಾನೆ. ಅದು ಅವ್ರಿಗೆ ಸಿಗಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ನೀವು ಅಡಿಗೆ ಎಲ್ಲಿ ರೆಡಿ ಮಾಡಿದ್ದೀರಿ? ನೀವು ಅಡಿಗೆ ರೆಡಿ ಮಾಡಿದ್ ಯಾವ್ದಕ್ಕೆ? ಶರೀರಕ್ಕೆ. ಹೂವು ಹಾಕಿದ್ ಯಾವ್ದಕ್ಕೆ? ಫೋಟೋಗೆ. ಶರೀರದ ಕಣ್ಣಿಂದ ನೋಡ್ಲಿಕ್ಕೆ. ಸೆಲ್ಫಿ ತೆಗ್ದಿದ್ ಯಾವ್ದಕ್ಕೆ? ಶರೀರಕ್ಕೆ. ಅಲ್ವಾ? ಸ್ಟೇಟಸ್ ಅಲ್ಲಿ ಹಾಕಿದ್ ಯಾವ್ದು? ಶರೀರಕ್ಕೆ. ಅದಕ್ಕೆ ಯೋಗೇಶನ ಅಂದ್ರೆ ತುಂಬಾ ಸಿಟ್ಟು ಜನರಿಗೆ, ಸರಿನಾ? ಯಾಕೆ ಸಿಟ್ಟು ಬರ್ತದೆ? ಬಾಬಾ ಹೇಳಿದ್ರು ಮತ್ತೆ ವಾಸ್ತವಿಕ ಸತ್ಯ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ. ಆತ್ಮೀಯರೇ, ಮನೋರಂಜನೆ ಅಂತಂದ್ರೆ ಆತ್ಮಕ್ಕೆ ಬೇಕಾಗಿರುವಂತದ್ದು ಪರಮಾತ್ಮನಿಂದ ತೆಗೆದುಕೊಂಡಾಗ ಮಾತ್ರ ಅದಕ್ಕೆ ಮನೋರಂಜನೆ ಹೇಳ್ತಾರೆ ಹೊರತು ಶಾರೀರಿಕವಾಗಿ ಮಾಡೋದಕ್ಕೆ ಮನೋರಂಜನೆ ಅಂತ ಹೇಳುವುದಿಲ್ಲ. ಅದು ಶಾರೀರಿಕ ರಂಜನೆ ಅಂತ ಹೇಳ್ತಾರೆ ಅಲ್ವಾ? ಅದರಲ್ಲಿ ಮನಸ್ಸು ಖುಷಿಯಾಗಿರ್ಬೋದು, ಆದ್ರೆ ಅದರಿಂದ ಮನಸ್ಸಿನ ಉದ್ಧಾರ ಆಗೋದಿಲ್ಲ. ಆಗತ್ತಾ? ಇಲ್ಲ. ಮನಸ್ಸಿನ ಕಲ್ಯಾಣ ಆಗತ್ತಾ? ಆಗೋದಿಲ್ಲ. ಆತ್ಮನ ಕಲ್ಯಾಣ ಆಗತ್ತಾ? ಆಗೋದಿಲ್ಲ. ಆ ಸುಖ ನಿಮ್ಗೆ ಇಷ್ಟವಾಗ್ಬೋದು, ಖುಷಿ ಕೊಡ್ಬೋದು. ಆದ್ರೆ ಇವಾಗ ನೋಡಿ, ಗುಟ್ಕಾ ತಿಂದಾಗ ಮನುಷ್ಯನಿಗೆ ಇಷ್ಟವಾಗ್ತದೆ, ಸಕ್ಕರೆ ತಿಂದಾಗ ಮನುಷ್ಯನಿಗೆ ಇಷ್ಟವಾಗ್ತದೆ, ಯಾವಾಗ ನಾಲ್ಗೆ ಮೇಲೆ ಇರುವವರೆಗೆ. ಆದ್ರೆ ಶರೀರದ ಒಳಗಡೆ ಹೋದಾಗ ಆರೋಗ್ಯ ಹಾಳಾಗತ್ತಲ್ವಾ?
ಅಂದಮೇಲೆ ಆತ್ಮೇಲೆ ಶಾರೀರಿಕವಾದ ಇಂದ್ರಿಯ ಸುಖವನ್ನ ನಾ ಮನೋರಂಜನೆ ಹೇಳುವಂತ ಡೆಫಿನೇಷನ್ ಕೊಡೋದು ಸರಿನಾ? ಸರಿನಾ? ಇಲ್ಲ ಇಲ್ಲ ಈಗ ನಮ್ಮ ಮೇಕೆಗಳು ಏನು ಮಾಡೋದಿಲ್ಲಲ್ಲಪ್ಪ, ಅದಕ್ಕಾಗಿ ನಾವು ಅವರನ್ನ ಟೂರಿಗೆ ಕರ್ಕೊಂಡು ಹೋಗಿದ್ದೀವಿ. ವೀಕೆಂಡ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗಿದ್ದೀವಿ? ಮೌಂಟ್ ಅಬುಗೆಲ್ಲ ಟೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಸಾಯಂಕಾಲದಲ್ಲಿ ಮಸಾಲೆ ಪುರಿ ಪಾನಿಪುರಿ ಎಲ್ಲ ಮಾಡ್ಬಿಟ್ಟು ತಿನ್ಸಿದೀವಿ. ಯಾಕೆ ಹೇಳಿ? ಹೊರಗಡೆ ತಿನ್ನಲ್ಲ ಅಂತ. ಮಜಾ ಏನ್ ಗೊತ್ತಾ? ಈ ಅರೇಂಜ್ಮೆಂಟ್ ಮಾಡ್ತಾರೆ ನೋಡಿ, ಅರೇಂಜ್ಮೆಂಟ್ ಮಾಡೋರು ವಾರಗಟ್ಲೆಯಿಂದ ಸೇವೆ ಮಾಡಿ 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 ಏನಾಗಿ ಬಿಟ್ಟಿರ್ತಾರೆ? ಸುಸ್ತಾಗ್ಬಿಟ್ಟಿರ್ತಾರೆ. ದೇವಸ್ಥಾನಗಳಿಗೆ ಹೋಗೋದು, ಪ್ರೋಗ್ರಾಮ್ಗಳನ್ನ ಅರೇಂಜ್ಮೆಂಟ್ ಮಾಡೋದು, ಬಾಬನ್ ಮಕ್ಕಳು ಬರ್ತಾರೆ ಅಂತ ಬಿಟ್ಟು ಅವ್ರಿಗಂತ ಮಸಾಲೆ ಪುರಿ ರೆಡಿ ಮಾಡೋದು ಎಲ್ಲ ಮಾಡ್ತಾರೆ. ಬಂದವರು ಕೂಡ ಮಸಾಲೆ ಪುರಿ ಚೆನ್ನಾಗಿ ತಗೊಂಡವ್ರೆ ಅಂತ ತಿಂದು ಡ್ಯಾನ್ಸ್ ಮಾಡಿ ಒಳ್ಳೆ ಬೆಂಕಿಯಲ್ಲೆಲ್ಲ ಕೈ ಕಾಲೆಲ್ಲ ಬಿಸಿ ಬಿಸಿ ಮಾಡ್ಕೊಂಡ್ಬಿಟ್ಟು ಬ್ರಹ್ಮ ಭೋಜನ ತಿಂದ್ಕೊಂಡು, ಅಕ್ಕವರೇ ಅಣ್ಣವರೇ ಬಟ್ಟಿ ಏನಾಗಿತ್ತು? ತುಂಬಾ ಚಂದಾಗಿತ್ತು. ಯಾವ್ದ್ರಿಂದ? ಮಸಾಲೆ ಪುರಿಯಿಂದ. ಮಸಾಲೆ ಪುರಿಯಿಂದ, ಡ್ಯಾನ್ಸ್ ಮಾಡೋದ್ರಿಂದ, ಸೆಲ್ಫಿ ತೆಗೆಯೋದ್ರಿಂದ, ಗ್ರೂಪ್ ಫೋಟೋ ತೆಗೆಯೋದ್ರಿಂದ, ದೇವಸ್ಥಾನ ನೋಡೋದ್ರಿಂದ ಎಲ್ಲಿಗೆ ಬಂದಿದ್ದೀವಿ ಆತ್ಮೀಯರೇ ನಾವು? ಬಾಬಾ ಹೇಳ್ತಾ ಇರೋದೇನು? ನಾವು ಮಾಡ್ತಿರೋದೇನು? ಬಾಬಾ ಮನಸ್ಸಿಗೆ ಮಾಡುವಂಥದ್ದು ನಾವು ಮಾಡ್ತಾ ಇರೋದು ಶರೀರಕ್ಕೆ ಅಲ್ವಾ? ಹಾಗಿದ್ರೆ ಈ ರೀತಿ ಶರೀರಕ್ಕೆ ಮಾಡಿದಾಗ ಸರಿ. ಈ ಮಾತೆಯರು ಮನೆಯದು ಊಟ ತಿಂತಾ ಇರ್ತಾರೆ, ಅವರಿಗೆ ಮಸಾಲೆ ಪುರಿ ಎಲ್ಲ ತಿಂದ್ಬಿಟ್ಟು ಆ ಪ್ರಾಕ್ಟೀಸ್ ಇರೋದಿಲ್ಲ, ಸರಿನಾ? ಅವರು ಮಸಾಲೆ ಪುರಿ ತಿಂದ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಹಾಳಾಗ್ತದೆ ಅವ್ರದ್ದು, ಕೆಡುತ್ತೆ ಬೇಗ. ಆಮೇಲೆ ಮನೆಗೆ ಬಂದ್ಬಿಟ್ಟು ಏನಾಗುತ್ತೆ? ವಾರಗಟ್ಲೆ ಲೂಸ್ ಮೋಷನ್, ಮತ್ತೊಂದು ಮಗದೊಂದೆಲ್ಲ ಆರಂಭ ಆಗುತ್ತೋ ಆಗಲ್ವೋ? ಹಾಗಿದ್ರೆ ನೀವು ಮಾಡಿರುವಂತಹ ಕರ್ಮದಿಂದ ಮನೋರಂಜನೆ ಆಯ್ತು, ಶರೀರದ ಆರೋಗ್ಯ ಹಾಳಾಯ್ತು, ಶರೀರ ಆರೋಗ್ಯ ಹಾಳಾಯ್ತು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಪರಿಸ್ಥಿತಿಯ ಪರಿಸ್ಥಿತಿ ಬಂದ್ರೂ ಕೂಡ ನನ್ನ ಮಕ್ಕಳು ಬಾಬಾ ಅಂತ ಹೋಗುವಂತ ಕಾರಣದಿಂದ. ಇನ್ನೊಂದು ಮಜಾ ಏನ್ ಗೊತ್ತಾ? ಬಾಬಾನ್ ಮನೆಯಲ್ಲಿ ನಾವು ಬ್ರಹ್ಮ ಭೋಜನ ಯಾವಾಗ ಮಾಡಿಸ್ತೀವಿ? ಗುರುವಾರ ಬರ್ತಡೆಗೆ ಫಂಕ್ಷನ್ ಇದ್ದಾಗ ಯಾವ್ದಾದ್ರು ಮಾಡಿ. ಬಾಬಾ ಈ ಕೆಲಸ ಮಾಡಿಸ್ಕೊಡು, ನಾನು ಬ್ರಹ್ಮ ಭೋಜನ ಮಾಡಿಸ್ತೇನೆ. ಕೋರಿಕೆ ಇದ್ದಾಗ ಅಂದ್ರೆ ಏನೋ ಒಂದು ಡಿಮಾಂಡ್ ಇರ್ತದೆ. ಪರಿಸ್ಥಿತಿ ಬಂದಾಗ್ಲೇ ಬಾಬಾನ ಹರಕೆ ಹಾಕೊಳ್ಳೋದು ತಾನೆ ನೀವು. ಅವಾಗ ತಾನೆ ಎಲ್ಲೋಗ್ಬಿಟ್ಟು ಬ್ರಹ್ಮ ಭೋಜನ ಮಾಡಿಸೋದು. ಅಂದ್ಮೇಲೆ ಪರಿಸ್ಥಿತಿ ಬಂದಿರೋದು ಒಳ್ಳೇದಾಯ್ತೋ ಇಲ್ವೋ? ಒಳ್ಳೇದಾಯ್ತು. ಪರಿಸ್ಥಿತಿಗಳು ಬಂದಾಗ್ತಾನೆ ಅಮೃತ ಬೆಳಗ್ಗೆ ಎದ್ಬಿಟ್ಟು ಯೋಗ ಮಾಡೋದು. ಅದಕ್ಕಾಗಿ ಆ ಪರಿಸ್ಥಿತಿನೂ ಕೂಡ ಆ ಆತ್ಮಗಳಿಗೆ ಆಂತರಿಕವಾದಂತ ಈಶ್ವರೀಯ ಸುಖದ ಅನುಭವ ಇರುವಂತ ಕಾರಣದಿಂದ ಆ ಸುಖದಿಂದ ಪರಿಸ್ಥಿತಿಗಳ ಮೇಲೆ ಏನ್ ಮಾಡ್ಬಿಡ್ತಾರ ಅವರು? ಜಯವನ್ನ ಪ್ರಾಪ್ತಿ ಮಾಡ್ಬಿಡ್ತಾರೆ. ಅದನ್ನು ಕೂಡ ಅವ್ರಿಗೆ ಏನಾಗ್ತದೆ? ಖುಷಿಯನ್ನ ಕೊಡ್ತಾ ಇರ್ತದೆ. ಅದಕ್ಕಾಗಿ ಆತ್ಮಿಕ ಸಂಪಾದನೆ ಆಂತರಿಕವಾಗಿ ನಾವೇನ್ ಮಾಡ್ಬೇಕು? ಮಾಡ್ತಾ ಇರಬೇಕು. ಅದಕ್ಕಾಗಿ ಸ್ಥೂಲವಾಗಿ ಏನು ಸಿಕ್ಕಿದೆ ಸಿಕ್ಕಿಲ್ಲ ನೀವು ನೋಡಬಾರ್ದು. ಪ್ರತಿದಿನ ಆತ್ಮಿಕ ಪುರುಷಾರ್ಥ ಸಾಧನೆ ಸಂಪಾದನೆ ಆಗ್ತಾ ಇದೆಯಲ್ಲ ಅಂತ ಏನ್ ಮಾಡ್ತಾ ಇರ್ಬೇಕು? ಚೆಕ್ ಮಾಡ್ಕೋಬೇಕು ಅಲ್ವಾ? ಎಷ್ಟು ಪರಿಸ್ಥಿತಿಗಳು ಬರ್ತಾವೋ ಅಷ್ಟೇನಾಗ್ತಾ ಹೋಗ್ತದೆ, ಗಟ್ಟಿ ಆಗ್ತಾ ಹೋಗ್ತೀವಿ. ನಾನು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೇನೆ. ನಿನ್ನೆ ರಾತ್ರಿ ಮಲಗಿದ್ದು, ಪ್ರತಿದಿನ ಮಲಗ್ತೇನೆ. ನಿನ್ನೆ ರಾತ್ರಿ ಮಲಗಿದ್ದೇನೆ ಸ್ಪೆಷಲ್ ಇಲ್ಲ, ಅದು ರಾತ್ರಿ ಪೂರ್ತಿ ನಿದ್ರೆನೇ ಇಲ್ಲ. ನಿದ್ದೆ ಇಲ್ಲ ಅಂತ ತಕ್ಷಣ ನಾನು ಏನು ಯೋಚನೆ ಮಾಡಿದೆ, ಹೋಗಿ ಬಾಬನಿಗೆ ಮನಸ್ಸು ಬೇಕು ಅಂತ ಕಾಣ್ತದೆ, ವರದಾನದಲ್ಲಿ ಹೇಳಿದ್ದಾರೆ 1 ಸೆಕೆಂಡಲ್ಲಿ ಅಶರೀರಿ ಆಗ್ಬೇಕು, ರೆಡಿ ಆಗ್ಬೇಕು ಅಂತ. ರಾತ್ರಿ ಮಾಡಿರುವಂತ ವರದಾನ ಕ್ಲಾಸ್ ನೆನಪಿತ್ತು, ಟಕ್ ಅಂತ ಬಾಬನಿಗೆ ಕೊಟ್ಟು. ಅದು ಇವತ್ತು ಅಮೃತ ಬೆಳಗ್ಗೆ ಎಷ್ಟು ಚೆನ್ನಾಗಿ ಯೋಗ ಅಂತಂದ್ರೆ ಎಲ್ಲೂ ಕೂಡ ಸುಸ್ತು ಅಂತ ಏನಾಗಿಲ್ಲ, ಅನಿಸ್ತೇ ಇಲ್ಲ. ಅದ್ರ ಬದಲು ನಿನ್ನೆ ರಾತ್ರಿ ನಿದ್ದೆ ಬಂದಿಲ್ಲ, ಸುಸ್ತು ಆಗ್ಬಿಡ್ತದೆ ಸಂಕಲ್ಪ ಮಾಡ್ಬಿಟ್ರೆ ಹಂಗೆ ಆಗ್ಬಿಡುತ್ತೆ. ಪರಿಸ್ಥಿತಿ ಬಂತು, ಯಾಕೆ ಬಂತು? ಯಾವ್ದೊಂದು ಲೆಕ್ಕಾಚಾರ ಆಯ್ತು, ಪರಿಸ್ಥಿತಿ ಬಂತು, ಹೌದಾ? ಆ ಪರಿಸ್ಥಿತಿ ಬಂದ್ರು ನನಗೇನಾಯ್ತು? ಮನೋರಂಜನೆ ಅನುಭವ ಆಯ್ತು ಇಲ್ವೋ? ಆಯ್ತು. ಯಾಕೆ? ಆ ಪರಿಸ್ಥಿತಿ ಬಂದಾಗ ಅಯ್ಯೋ ಇವತ್ತು ನಾನು ಮಲ್ಕೊಂಡಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಅಮೃತ ಬೆಳಗ್ಗೆ ಏನ್ ತೊಂದರೆ ಆಗತ್ತೋ ಅಂತ ನಾನು ಯೋಚನೆ ಮಾಡಿದ್ದಿದ್ರೆ ಏನಾಗ್ತಿತ್ತು? ಆ ಕಡೆಗೆ ನಿದ್ರೇನೂ ಇಲ್ಲ, ಈ ಕಡೆಗೆ ಅಮೃತ ವೇಳೆನೂ ಇಲ್ಲ, ಸಂಪಾದನೆನೂ ಇಲ್ಲ ಅಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಪರಿಸ್ಥಿತಿ ನಿಮ್ಗೆ ಏನ್ ಮಾಡ್ತದೆ? ಮನೋರಂಜನೆಯನ್ನ ಕೊಡ್ತದೆ. ಅಂದ್ರೆ ಇಲ್ಲಿ ಬಾಬಾ ಹೇಳೋದು, ಬಂದಿರುವಂತ ಪರಿಸ್ಥಿತಿಯ ಪ್ರಭಾವದಲ್ಲಿ ಬರ್ತೀರಾ, ಯಾಕೆ ಬಂತು ಅಂತ ಕ್ವಶನ್ ಮಾರ್ಕ್, ಕಾಮಾ, ಎಕ್ಸ್ಕ್ಲಮೇಟರಿ ಮಾರ್ಕ್ ಅಲ್ಲಿ ಬರ್ತೀರಾ, ಅದರ ಪ್ರಭಾವದಲ್ಲಿ ಬರ್ತೀರಾ, ಅಥವಾ ಎಂಜಾಯ್ಮೆಂಟ್ ಮಾಡ್ತೀರಾ?
ಕೆಲವೊಂದ್ಸಲ ಈಶ್ವರಿ ಸೇವೆಗೆ ಹೋಗಿರ್ತೀವಿ, ಏನೋ ಒಂದು ಪ್ರಶ್ನೆಗಳನ್ನ ಕೇಳ್ಬಿಡ್ತಾರೆ, ಪ್ರಶ್ನೆಗೆ ಉತ್ತರ ಗೊತ್ತಿರೋದಿಲ್ಲ. ಒಂದ್ಸಲ ಭಯ ಆಗ್ಬಿಡ್ತದೆ, ಬಾಬಾ ಅಂದ್ಬಿಟ್ಟು ಟಕ್ ಅಂತ ಏನ್ ಬಂದ್ಬಿಡ್ತದೆ, ಉತ್ತರ ಬಂದ್ಬಿಡುತ್ತೆ. ಅವಾಗ ಮನಸ್ಸು ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ಬಾಬಾ ನಮ್ಗೆ ಇವತ್ತು ಹೊಸ ವಿಷಯವನ್ನು ತಿಳಿಸ್ಕೊಟ್ಟು ನನಗನ್ಸತ್ತೆ, ಬೇರೆಯವ್ರಿಗೆ ಆಗತ್ತ ಬಿಡ್ತದೆ ಆಮೇಲಿನ ಪ್ರಶ್ನೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ಪರಿಸ್ಥಿತಿನೂ ಕೂಡ ಮನೋರಂಜನೆಯ ಅನುಭವ ನಿಮ್ಗೆ ತರುತ್ತೆ. ಆಗತ್ತಾ? ಪರಿಸ್ಥಿತಿ ಎಲ್ಲೆಲ್ಲಿಂದ ಬರ್ಬೋದು? ಸಂಬಂಧ, ಸಂಪರ್ಕ, ದೇಹದಿಂದ, ದೇಹದ ಸಂಬಂಧಗಳಿಂದ, ವಾತಾವರಣ ಎಲ್ಲ ಯಾವಾಗ ಬರ್ಬೋದು? ಯಾವ ಟೈಮಲ್ಲಿ ಬರ್ಬೋದು. ಅಲ್ವಾ? ಯಾವಾಗ ಬಂದೂನು ಕೂಡ ನೀವೇನಾಗಿರ್ಬೇಕು, ಅದನ್ನ ಎದುರಿಸ್ಲಿಕ್ಕೆ ರೆಡಿ ಇರ್ಬೇಕು. ಅಲ್ವಾ? ನಿಮ್ಮ ಹತ್ರ ಹಣ ಇದ್ದಿದ್ರೆ ಯಾವ್ದೇ ಖರ್ಚು ಬರ್ಲಿ ಏನು ತೊಂದರೆ ಇಲ್ವಲ್ಲ, ಸಂಪಾದನೆ ಮಾಡಿರುವಂತ ಹಣದಿಂದ ಏನ್ ಮಾಡ್ಬಿಡ್ಬೋದು, ಪೇಮೆಂಟ್ ಮಾಡ್ಬೋದು. ಆಲ್ರೆಡಿ ನಾನು ಸಾಲದಲ್ಲಿದ್ದರೆ ಏನಾಗ್ತದೆ, ಮತ್ತೊಬ್ಬ ಹೊಸ ಸಾಲಗಳು ಬಂದಾಗ ಏನಾಗುತ್ತೆ, ಕಷ್ಟ ಆಗ್ತದೆ. यह मनोरंजन अनुभव करने के लिए अपने स्थिति की सीट सदा साक्षी दृष्टा चाहिए. ಈ ಮನೋರಂಜನೆ ಸ್ಥಿತಿಯಲ್ಲಿ ನೀವು ಇರಬೇಕು ಅಂತಂದ್ರೆ ಏನಾಗ್ಬೇಕು, ನಿಮ್ಮ ಸ್ಥಿತಿ ಏನಾಗಿರ್ಬೇಕು, ಸಾಕ್ಷಿ ದೃಷ್ಟ. ಹಂಗಂದ್ರೆ ಸಾಕ್ಷಿಯಾಗಿ ನೋಡ್ತಾರೆ. ಸಾಕ್ಷಿಯಾಗಿ ನೋಡುದು ಅಂತಂದ್ರೆ ಇರೋದಿದ್ದಂಗೆ ನೋಡೋದು. ಇರ್ಬೇಕು, ಅಲ್ಲ. ಯಾವ್ದೇ ರಿಯಾಕ್ಟಿಂಗ್ ಇಲ್ಲ. ಇರೋದು ಇದ್ದಂಗೆ ನೋಡೋದಲ್ಲ. ಆ ಸ್ಥಳದಲ್ಲಿ ಇರ್ತೀವಿ, ಹ್ಮ್. ಯಾವುದೇ ರಿಯಾಕ್ಟಿಂಗ್ ಇಲ್ಲ, ಯಾವುದೇ ಅದು- ಅಷ್ಟೇ. ಅದು ಅನುಭವ ಆಗಲ್ಲ, ಪರಿಸ್ಥಿತಿ ಅನುಭವ ಆಗೋದಿಲ್ಲ. ಪರಿಸ್ಥಿತಿ ಬಂದಾಗ ಹೇಳಿ. ಪರಿಸ್ಥಿತಿ ಬಂದಾಗ ಮನಸ್ಸಿನ ಸ್ಥಿತಿಯಲ್ಲಿ ಚೇಂಜ್ ಆಗಬಾರ್ದು, ಯಾವ ಏರುಪೇರು ಆಗ್ಬಾರ್ದು. ಹಾ, ಆಮೇಲೆ ನಿಮ್ಮ ಎದುರುಗಡೆಗೆ ಏನೋ ಘಟನೆ ನಡೀತಾ ಇರ್ತದೆ ಅಲ್ವಾ? ಏನ್ ನಡಿಬಹುದು, ಒಂದು ದುಃಖದ್ದು, ಒಂದು ಸುಖದ್ದು, ಸುಖದ್ದು. ಎಡೆ ತಾನೆ? ನೀವದನ್ನು ನೋಡಬೇಕೇ ಹೊರತು ಅದರ ಪ್ರಭಾವ ನಿಮ್ಮ ಮೇಲೆ ಅರ್ಥ ಆಯ್ತು, ಅರ್ಥ ಆಗಿಲ್ವ? ಒಬ್ಬ ಡಾಕ್ಟ್ರು ಪೇಷಂಟ್ ಹಲ್ ತೆಗಿತಾ ಇರ್ತಾನೆ ಅಲ್ವಾ? ಅವಾಗ ಆ ಪೇಷಂಟ್ ಒಳಗಡೆಯಿಂದ ಹೊರಗಡೆ ಖುಷಿಯಿಂದ ಇರ್ತಾನೆ ಅಲ್ವಾ? ಇಲ್ಲ, ದುಃಖದಿಂದ ಇರುತ್ತೆ. ಏನ್ ಮಾಡ್ತಿರ್ತಾನೆ, ಮಾತಾಡ್ತದ ಬಾಳೆ ಬೊಬ್ಬೆ ಹೊಡಿತಾ ಇರ್ತಾನೆ ಅಲ್ವಾ? ಹಾಗಿದ್ರೆ ಆ ಬೊಬ್ಬೆ ಹೊಡಿಯೋದು ಡಾಕ್ಟರ್ಗೆ ಕೇಳತ್ತೋ ಕೇಳಲ್ವೋ? ಕೇಳುತ್ತೆ, ನೋಡ್ತಾನೋ ನೋಡಲ್ವೋ? ನೋಡ್ತಾರೆ. ಅವನ ನೋವು ಬರ್ಲಿ ಕಾರಣ ಯಾರು? ಡಾಕ್ಟರ್ ಅಲ್ಲಿ ಸರಿ. ಡಾಕ್ಟ್ರೇ, ಹೌದಾ? ಹಾಗಿದ್ರೆ ಆ ಡಾಕ್ಟರು ಆ ನೋವಿನ ಅನುಭವ ಮಾಡ್ತಾರೋ ಮಾಡಲ್ವೋ? ಅವಾಗ ಅದು ಸಾಕ್ಷಿ ಆಯ್ತೋ ಆಗಿಲ್ವೋ? ಕರ್ಮವನ್ನು ಮಾಡಿದರೆ ಎದುರುಗಡೆ ವ್ಯಕ್ತಿಯ ಪಾತ್ರವನ್ನು ಕೂಡ ನೋಡಿದ್ದಾರೆ, ಅದರ ಪ್ರಭಾವದಲ್ಲಿ ಅವನು ಬಂದಿಲ್ಲ. ಸರಿ. ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಒಂದು ಚಿಕನ್ ಶಾಪ್ ಕಾಣ್ತದೆ. ಏನ್ ಕಾಣ್ತದೆ? ಚಿಕನ್ ಶಾಪ್. ಆವಾಗ ಚಿಕನ್ ಶಾಪಿನ ಓನರು ಕೋಳಿ ಕುತ್ತಿಗೆ ಟಕ್ ಅಂತ ಕಡಿತಾನೆ. ಕೋಳಿ ಏನ್ ಮಾಡ್ತದೆ? ಅದು ಒದ್ದಾಡ್ತದೆ. ಸರಿ, ಒದ್ದಾಡ್ದಾಗ ನೀವು ನೋಡಿದಾಗ ಅಯ್ಯೋ ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಅನ್ಸುತ್ತೆ. ಅನ್ಸತ್ತೆ. ಸರಿ, ಅದನ್ನ ಯಾರು ಕೊಯ್ದಿರ್ತಾನ ಅವನಿಗೆ ಅಯ್ಯೋ ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸಲ್ಲ. ಅನ್ಸೋದಿಲ್ಲ. ಅಂದ್ರೆ ಅವನಿಗದು ಸಾಕ್ಷಿ ಸ್ಥಿತಿ. ಯಾರಿಗೆ? ಅಯ್ಯೋ ನಿಮಗೆ ನಿಮಗೆ ಪರಿಸ್ಥಿತಿ. ಯಾಕಂತಂದ್ರೆ ನೋವಿನ ಅನುಭವ ಮಾಡ್ತಾ ಇರೋದು ಯಾರು? ಕೋಳಿ. ನೀವು ಅದ ಕಡೆ ಗಮನ ಕೊಟ್ಟಾಗ ಆ ನೋವಿನ ಅನುಭವ ನಿಮ್ಮ ಮೇಲೆ ಆಯ್ತು ಆಗಿಲ್ವೋ? ಆಯ್ತು ಅಲ್ವಾ? ಅಂದ ಮೇಲೆ ಬಾಬಾ ಹೇಳ್ತಾರೆ, ಸ್ವಸ್ಥಿತಿಯಲ್ಲಿ ಇರ್ತಿರೋ ಪರಿಸ್ಥಿತಿಯಲ್ಲಿರ್ತೀವ. ಇರಾನಲ್ಲಿ ಬಾಂಬ್ ಬೀಳ್ತಾ ಇದೆಯಂತ್ರಿ, ಎಷ್ಟೋ ಜನ ಸಾಯ್ತಾ ಇದಾರಂತೆ, ಇಂಟರ್ನೆಟ್ ಎಲ್ಲ ಕಟ್ ಆಗ್ಬಿಡಿದಂತೆ. ಅದೇನರ್ಥ? ಪರಿಸ್ಥಿತಿ ಅಲ್ವಾ? ದಾದಿಯವ್ರಿಗೆ ಆರೋಗ್ಯ ಸರಿಯಾಗಿಲ್ವಂತೆ, ಆಪರೇಷನ್ ಮಾಡಿದಾರಂತೆ. ಅವಾಗೇನಾಯ್ತು? ಯೋಗೇಶ್ ಅಣ್ಣಿಗೆ ಆರಾಮೇ ಇಲ್ಲ, ಮಧ್ಯೆ ಮಧ್ಯದಲ್ಲಿ ಕೆಮ್ತಾ ಇದಾರೆ ಪಾಪ. ಯಾರು? ಯೋಗೇಶ್. ಬಂದಿದ್ ನನಗೆ ಕೆಮ್ತಾ ಇರೋದು ನಾನು, ನೀವ್ಯಾಕ್ರಿ ಟೆನ್ಷನ್ ತಗೊಳ್ತೀರಿ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಯಾವುದೇ ದೃಶ್ಯ, ಯಾವುದೇ ವಸ್ತು, ಯಾವುದೇ ವ್ಯಕ್ತಿ, ಅದರ ಪ್ರಭಾವ ನಿಮ್ಮ ಮೇಲೆ ಬೆಳಬಾರದು. ಸಾಧನವನ್ನು ನೋಡ್ಬೇಕು.
ದಾರಿಲಿ ಹೋಗ್ಬೇಕಾದ್ರೆ ಬಟ್ಟೆ ಅಂಗಡಿ ಇದೆ, ಬಟ್ಟೆ ನೋಡಿದೀವಿ, ಅದಾದ್ರೆ ಬೇಕು ಅಂತ ನಿಮಗೆ ಅನ್ಸ್ಬಾರ್ದು. ಅನ್ಸಬಾರದು. ಬೇಕರಿಯಿಂದ ನೋಡ್ಬೇಕು, ಆದ್ರೆ ಅಲ್ಲಿರುವಂತ ಕೇಕ್ ನಿಮ್ಗೆ ಬೇಕು ಅಂತ. ಅನ್ಸ್ಬಾರ್ದು. ಅದಕ್ಕಾಗಿ ಮನೋರಂಜನೆ ಅನುಭವ ಮಾಡ್ಬೇಕು ಅಂತಂದ್ರೆ ಈ ಪ್ರಪಂಚದಲ್ಲಿ ಯಾವ ಕರ್ಮವನ್ನ ಮಾಡಿದ್ರು ಕೂಡ ಸಾಕ್ಷಿಯಿಂದ ನೋಡ್ಬೇಕೇ ಹೊರತು ಆ ಕರ್ಮದ ಫಲದ ಪ್ರಭಾವದಲ್ಲಿ ನೀವು ಬರಬಾರ್ದು. ಬರಕೂಡುದು. ಸಾಕ್ಷಿಯಾಗಿ ನೋಡ್ಬೇಕು ಅಂತ ಸದಾ ಕಾಲ ಹೇಳ್ಕೊಂತಿರ್ಬೇಕು ನೀವು. ಬಾಬನ ಮಡಿಲಲ್ಲಿ ಬಾಬನ ಮಡಿಲಲ್ಲೇ ಕೂತ್ಕೊಂಡಿರ್ಬೇಕು. ನಮ್ಗೆ ಇಲ್ಲಿ ಏನ್ ಬೇಕು, ಇದೇನಾಗ್ತಾ ಇದೆ. ಸಿಗ್ತಾ ಉದಾಹರಣೆಗೆ ಮಧ್ಯಾಹ್ನದ ಊಟದ ಸಮಯ, ಎಲ್ಲರೂ ಊಟ ತಿಂತಾ ಇದ್ದಾರೆ. ಅವಾಗ ನಿಮ್ಗೆ ಏನ್ ಅನ್ಸತ್ತೆ? ನಿಮ್ಗೂ ಹೊಟ್ಟೆ ಹಸ್ತಿದೆ, ಏನನ್ಸತ್ತೆ? ಊಟ ನಾವು ಮಾಡ್ಬೇಕು. ತಿನ್ಬೇಕು ಅನ್ಸುತ್ತೆ. ನಿಮ್ ಕೈಲಿ ಊಟ ಇದ್ರೆ, ನೀರ್ ತಗೊಂಡು ಹೋಗಿದ್ದಿದ್ರೆ ನಿಮ್ಮ ಮತ್ತೇನಿದೆ ಅದು ನೀವು ತಿನ್ಬೋದು. ಬೇರೆಯವ್ರು ಏನ್ ತಿಂತಾರೆ ಹೇಳೋದು ನಿಮ್ಗೆ ಅದ್ರ ಸಂಬಂಧ ಇಲ್ಲ. ಹಾಗೆ ನಿಮ್ಗೆ ಏನ್ ಬೇಕೋ ಅದು ನೀವು ತಗೊಂಡು ಹೋಗಿದ್ದೀರಲ್ವಾ. ಹಾಗೆ ಇಲ್ಲೂನು ಕೂಡ ನಿಮ್ಮ ಮನಸ್ಸು ಪರಮಾತ್ಮನ ಜೊತೆಲಿದ್ರೆ ನಿಮ್ಗೇನು ಬೇಕು ಬಾಬಾ ಏನ್ ಮಾಡ್ತಾ ಇರ್ತಾರೆ? ಆಡ್ತಾರೆ. ಹೊರಗಡೆಯ ಆಹಾರದ ಪ್ರಭಾವ ನನ್ನ ಸ್ವಭಾವದ ಮೇಲೆ, ನನ್ನ ಸ್ಥಿತಿಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳಬಾರದು. ಅದಕ್ಕಾಗಿ ಬೆಳಗಿಂದ ಸಾಯಂಕಾಲವರೆಗೆ ಹೊರಗಡೆ ಹೋಗಿ ಬಂದ್ರೂ ಕೂಡ ನಮ್ಮ ಸ್ಥಿತಿ ಹೆಂಗಿರ್ಬೇಕು? ಶಾಂತಿಯಾಗಿರ್ಬೇಕು. ಅಯ್ಯೋ ಅಂತಾನು ಹೇಳುವಂಗಿಲ್ಲ, ಹಾ ಅಂತಾನು ಹೇಳುವಂಗಿಲ್ಲ ಅಲ್ವಾ. ತುಂಬಾ ನಗುವಾಗೂ ಇಲ್ಲ, ತುಂಬಾ ಅಳುವಾಗೂ ಇಲ್ಲ. ಹೇಗಿರ್ಬೇಕು? ಏಕರಸ್ಥಿತಿ. ಏಕರಸದು. ಯಾರೋ ನಕ್ಕಿದ್ರೆ ಅವನ ಕರ್ಮದ ಫಲ, ಯಾರೋ ಹತ್ತಿದ್ರೆ ಅವನ ಕರ್ಮದ ಫಲ. ಎರಡನ್ನೂ ಕೂಡ ಏನ್ ಮಾಡ್ಬೇಕು? ಸ್ವೀಕಾರ ಮಾಡ್ಬೇಕು. ಸಮಭಾವದಿಂದ ಸುಖ ದುಃಖ ಯಾವುದನ್ನು ಕೂಡ ಬಾಬಾ ಹೇಳ್ತಾರೆ ಸ್ವೀಕಾರ ಮಾಡ್ಬೇಡಿ. ನೀವು ಸುಮ್ನೆ ನೋಡಿ ಅಷ್ಟೇ, ಅಷ್ಟು ಮಾತು ಇರ್ಬೇಕೆ ಹೊರತು ಏನ್ ಮಾಡಬಾರ್ದು. ಸ್ವೀಕಾರ ಮಾಡಿ. ಈಗ ಉದಾಹರಣೆಗೆ ಯಾರೊಬ್ರು ಶರೀರ ಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಏನ್ ಮಾಡಿದ್ದಾರೆ? ಶರೀರ ಬಿಟ್ಟಿದ್ದಾರೆ. ಶರೀರ ಓಕೆ. ಶರೀರ ಬಿಟ್ಟಿರುವಂತ ಪತ್ನಿ ಗೊಳೋ ಅಂತ ಅಳ್ತಾ ಇರ್ತಾಳೆ ಅಲ್ವಾ. ಅದನ್ನ ನೀವು ನೋಡ್ತಿರೋ ನೋಡಲ್ವೋ? ನೋಡ್ತೀವಿ. ಅವಾಗ ನಿಮ್ಗೆ ದುಃಖದ ಅನುಭವ ಆಗ್ತದೋ ಆಗಲ್ವೋ? ಹೌದು. ಆಗಲ್ಲ. ಆಗ್ಬೇಕು ಆಗ್ಬಾರ್ದು? ಆಗ್ಬಾರ್ದು. ಸರಿ. ಆ ಒಂದು ವ್ಯಕ್ತಿಯ ಮಗ ಅವನೇನ್ ಮಾಡ್ತಿದ್ದಾನೆ, ಅಂತ ಸಮಯದಲ್ಲೂ ಏನಾದ್ರು ಮಾಡು ಅಂದ್ರೆ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ, ಯಾರ ಹತ್ರ ಮಾತಾಡ್ತಿದ್ದಾನೆ, ನಗನಗ್ತಾ ಇದ್ದಾನೆ. ಓಕೆನಾ? ಅದನ್ನು ಕೂಡ ನೋಡ್ತಿರೋ ನೋಡಲ್ವಾ ನೀವು? ನೋಡ್ತೀವಿ. ಆವಾಗ ಇದೆರಡೂ ವಿಷಯವನ್ನ ಮನೆಗೆ ಬಂದು ಹೇಳ್ತಿರೋ ಹೇಳಲ್ವೋ? ಹೇಳ್ತೀವಿ. ಹೇಳ್ಬೇಕು ಹೇಳಬಾರದು ಹೇಳ್ಬಾರ್ದು. ಅಲ್ವಾ? ಇಂಥ ಪರಿಸ್ಥಿತಿಯಲ್ಲೂ ನೋಡ್ರಿ, ಅವನು ಅಳೋದು ಬಿಟ್ಬಿಟ್ಟು ಏನ್ ಮಾಡ್ತಿದ್ದಾನೆ? ಫೋನ್ ಆಟ ಇಟ್ಕೊಂಡಿದ್ದಾನೆ. ಆಡ್ತಿದ್ದಾನೆ, ನಗುನಗ್ತಾ ಇದ್ದಾನೆ, ಫ್ರೆಂಡ್ಸ್ ಜೊತೆಗಿದ್ದಾನೆ. ತಂದೆ ಹೋಗಿದಾರಂತ ಅವ್ನಿಗೆ ಒಂದ್ ಸ್ವಲ್ಪನೂ ಕೂಡ ಏನಿಲ್ಲ, ದುಃಖ ಇಲ್ಲ. ದುಃಖ ಇಲ್ಲ. ಯಾರೇ ಇಲ್ಲ, ದುಃಖ ಇಲ್ಲ. ಅಯ್ಯೋರು ಮನೆಯವರು ಮಾತ್ರ ಎಷ್ಟು ಅಳ್ತಾ ಇದ್ರು ಅಂತಂದ್ರೆ ಎರಡರಲ್ಲೂ ಕೂಡ ನಾವೇನಾದ್ವಿ? ಪ್ರಭಾವಿತರು ಆಗ್ಬಿಟ್ಟು. ಆದ್ವಿ. ಅದು ಎರಡೂ ಕೂಡ ಏನಾಗಬಾರ್ದು? ಆಗಬಾರ್ದು. ಅಂತ ಆತ್ಮಗಳು ಮಾತ್ರ ಆಂತರಿಕವಾಗಿ ತಮ್ಮ ಸ್ಥಿತಿಯನ್ನು ಸದಾ ಈಶ್ವರಿ ಸೇವೆಯಲ್ಲಿ ಇಟ್ಕೊಂಡ್ಬಿಟ್ಟು ಏನಾಗಿರ್ತಾರಂತೆ? ಖುಷಿಯಾಗಿ. ಅಂದ್ರೆ ನಮ್ಮ ಅಸಂತುಷ್ಟತೆಗೆ ಕಾರಣ ಏನು? ಪರಿಸ್ಥಿತಿಗಳು. ಮನಸ್ಥಿತಿ. ಪರಿಸ್ಥಿತಿ. ಬಾಬಾರವರ ಊಟವನ್ನ ಬಿಟ್ಟು ಬೇರೆ ಊಟ ತಿನ್ಲಿಕ್ಕೆ ಹೋಗ್ತೀವಲ್ಲ, ಇದೇ ಸಮಸ್ಯೆ. ಮನೆ ಊಟ ಬಿಟ್ಬಿಟ್ಟು ಯಾವ ಊಟ ತಿನ್ಲಿಕ್ಕೆ ಹೋಗ್ತೀವಿ? ಹೋಟೆಲಿನ ಊಟ ಅಲ್ವಾ. ಹಾಗೆ ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡೋದ್ರ ಬಿಟ್ಬಿಟ್ಟು ನಮ್ಮ ಮನಸ್ಸನ್ನ ನಾಲಿಗೆ, ಕಣ್ಣು, ಕಿವಿ, ಮೂಗು, ವ್ಯಕ್ತಿ, ಮಕ್ಕಳು, ಸಂಬಂಧ, ಕುಟುಂಬ, ಸಂಸಾರ, ವಾಪಿಸು ಇದನ್ನೆಲ್ಲ ಇಡ್ತಾ ಹೋದಾಗ ಏನಾಗ್ತದೆ? ಅದರ ಪ್ರಭಾವ ನಮ್ಮ ಮೇಲೆ ಬೀಳ್ತದೆ. ಅಂದ್ರೆ ನಿಮ್ಮ ಮನ ಬುದ್ಧಿಯನ್ನ ಆತ್ಮನಲ್ಲಿಟ್ಟು ಸದಾ ಆತ್ಮದ ಆರೋಗ್ಯ, ಆತ್ಮದ ಕಲ್ಯಾಣ, ಆತ್ಮದ ಸ್ವಚ್ಛತೆ, ಆತ್ಮಿಕ ಸುಖದ ಕಡೆಗೆ ಇರಬೇಕೇ ಹೊರತು ಬೇರೆ ಕಡೆಗೆ ನಿಮ್ಮ ಮನ ಬುದ್ಧಿಯನ್ನ ಇಡಕೂಡದು. ತಾಯಿ ಮಡಿಲಲ್ಲಿದ್ದು ತಾಯಿಯನ್ನು ಊಟ ಕೊಡ್ತಾರೋ ಅದನ್ನ ಮಾತ್ರ ಏನ್ ಮಾಡ್ಬೇಕು? ತಿನ್ಬೇಕೇ ಹೊರತು ಹೊರಗಡೆ ಆಹಾರದ ಬಗ್ಗೆ ನೀವೇನ್ ಮಾಡಬಾರ್ದು, ಗಮನವನ್ನ ಕೊಡಬಾರದು. ಅರ್ಥ ಆಯ್ತಾ ಇವಾಗೇನು ಅಂತ? ಅಂದ್ರೆ ಆ ಆತ್ಮಗಳು ಊರೆಲ್ಲ ಸುತ್ಕೊಂಡ್ ಬಂದ್ರು ಕೂಡ ಸದಾಕಾಲ ಹೇಗಿರ್ತಾರೆ? ಸಾಕ್ಷಿ. ಎಲ್ಲಾ ಸುತ್ಕೊಂಡು ಬಂದ್ರು ಕೂಡ ಎಲ್ಲಿ ಬಂದ್ಬಿಟ್ಟು ಊಟ ಮಾಡ್ತಾರ ಅವರು? ಮನೆಯಲ್ಲಿ ಅಲ್ವಾ?
ಹಾಗೇನೆ ಊರೆಲ್ಲ ಸುತ್ಕೊಂಡು ಬಂದ್ಬಿಟ್ಟು ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಸಾಯಂಕಾಲ ಅರ್ಧ ಗಂಟೆ 1 ಗಂಟೆ ಕರೆಕ್ಟಾಗಿ ನುಮಾಶಾಮ ಯೋಗ ಮಾಡಿ, ಏನಾಗ್ತದೆ? ಎಲ್ಲ ಕೊಳೆಗಳೆಲ್ಲ ಏನಾಗಿರ್ತದೆ? ಹೊರಟೋಗಿರ್ತದೆ, ಹಗೂರ ಆಗಿರ್ತದೆ. ಅವಾಗ ಗೊತ್ತಾಗ್ತದೆ ನಿಮ್ಗೆ. ಅದಕ್ಕಾಗಿ ಹೇಳ್ತಾರೆ ಮಧ್ಯೆ 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 ಯೋಗ ಮಾಡಿದಾಗ ಆಗಿನ ಕೊಳೆ ಅವಾಗಲೇ ಏನಾಗಿರ್ತದೆ? ಅದು ಕ್ಲಿಯರ್ ಆಗಿರ್ತದೆ. ಅದಕ್ಕಾಗಿ ಕೊಳೆ ಮೆಚ್ಕೊಂಡು ತಾನೇ ಕ್ಲಿಯರ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಪ್ರತಿಯೊಂದು ಸೀನರಿಯನ್ನ, ಪ್ರತಿಯೊಬ್ಬರ ಪಾತ್ರವನ್ನ, ಘಟನಾವಳಿಯನ್ನ, ಪರಿಸ್ಥಿತಿಯನ್ನ ಹೇಗೆ ನೋಡ್ಬೇಕಂತೆ? ಸಾಕ್ಷಿ. ಸಾಕ್ಷಿ. ನಾವೆಲ್ಲರೂ ಬಾಬನ ಮಕ್ಕಳು, ಹೌದೋ ಅಲ್ವೋ? ಹೌದು. ಸ್ವಂತ ಮಕ್ಕಳು, ಮಲ್ತಾಯಿ ಮಕ್ಕಳು, ಸ್ವಂತ ಮಕ್ಕಳು, ಸ್ವಂತ ಮಕ್ಕಳು, ಅನನ್ಯ ಮಕ್ಕಳು, ಸಾಧಾರಣ ಮಕ್ಕಳು. ಅನನ್ಯ ಅನನ್ಯ ಮಕ್ಕಳು, ಮಕ್ಕಳು. ಮಕ್ಕಳು. ಶಿವಬಾಬಾ ಯಾರು? ತಂದೆ, ನಿಮ್ಮಪ್ಪ, ಪ್ರೀತಿಯ ತಂದೆ ತಾನೆ? ಪ್ರೀತಿಯ ತಂದೆ. ಓಕೆ. ಇಷ್ಟೆಲ್ಲ ಮಕ್ಕಳುಗಳು ಅಂತ ಹತ್ತಾಗ ಬಾಬನ ಕಣ್ಣಲ್ಲೂ ನೀರು ಬರ್ತದೆ. ಇಲ್ಲ ಇಲ್ಲ. ಆ? ಬರಲ್ಲ. ಬರಲ್ವಾ? ಇಲ್ಲ ನಾವು ಸ್ವಂತ ಮಕ್ಕಳು ಹತ್ರ ಕೂಡ ಬಾಬನ ಕಣ್ಣಲ್ಲಿ ನೀರೇ ಬರೋದಿಲ್ವಾ? ಬರಲ್ಲ. ಇಲ್ಲ. ಮತ್ತೆ ನಮ್ಮ ಕರ್ಮ ಲೆಕ್ಕಾಚಾರ. ಸಾಕ್ಷಿ ಅವರ ಕಣ್ಣಿನ ನೀರನ್ನು ಹೇಗೆ ತೆಗೆದಾಕ್ಬೇಕು ಅಂತ ನೋಡ್ತಾರೆ ಹೊರತು ಅವನು ಅಳೋದಿಲ್ಲ. ಅವನ ಹತ್ತು ಬಿಟ್ರೆ ಇನ್ನೇನು ಬಂದೇನೆ ಹೇಳ್ತಾರೆ. ನಮಗೂ ಪರಿಹಾರ ಕೊಡೋರು ಯಾರು? ಯಾರು? ಒಂದೆರಡು ಮಕ್ಕಳಲ್ಲ, ಕೋಟ್ಯಾಂತರ ಮಕ್ಕಳು ಪ್ರತಿದಿನ ಪ್ರತಿಕ್ಷಣ ಏನ್ ಮಾಡ್ತಿದ್ದಾರೆ? ಅಳ್ತಾ ಇದ್ದಾರೆ. ಬೊಬ್ಬೆ ಹೊಡಿತಾ ಇದಾರೆ, ಅಳೋದಲ್ಲ, ಕೂಗ್ತಾ ಇದಾರೆ ಒಳಗಡೆಯಿಂದ ಆತ್ಮಿಕವಾಗಿ ಅಲ್ವಾ? ಅದೆಲ್ಲವನ್ನ ಏನ್ ಮಾಡ್ತಾರೆ ಬಾಬಾ? ತೆಗಿತಾವ. ನೋಡ್ತಾರೆ. ಆ ದುಃಖಕ್ಕೆ ಕಾರಣ ಏನು, ಅಲ್ಲಿಂದ ಹೊರಗಡೆ ಬರ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಅದನ್ನ ಮಾಡ್ತಾ ಹೋಗ್ತಾರೆ, ಪರಿಹಾರ ಕೊಡ್ತಾ ಹೋಗ್ತಾರೆ. ಡಾಕ್ಟರ್ ಪೇಷಂಟ್ಗಳು ನೋಡ್ತಾ 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 ಹೋದಾಗ ಏನಾಗ್ತದೆ? ವಿಶೇಷವಾಗಿ ನೀವು ಸೈಕೇಟ್ರಿಕ್ ಹಾಸ್ಪಿಟ್ಲ್ಗಳಲ್ಲಿ ಹೋಗ್ಬೇಕು, ಒಬ್ಬೊಬ್ಬರು ಒಂದೊಂದು ರೀತಿ ನಮ್ಗನ್ಸತ್ತೆ, ಅಯ್ಯೋ ನಮಗೆ 1 ಗಂಟೆ ಇಲ್ಲಿ ಇರ್ಲಿಕ್ಕೆ ಆಗಲ್ಲ, ಇಲ್ಲಿ ನರ್ಸ್ಗಳು ಈ ಡಾಕ್ಟರ್ಗಳು ಹೆಂಗ್ ಇಡ್ತಾರೋ ಏನೋ ಅಂತ ಬಿಟ್ಟು ಅನ್ಸತ್ತೆ ನಿಜ. ಅಲ್ವಾ? ನಮ್ಮನೇಲಿ ಒಬ್ರು ಯಾರಾದ್ರೂ ಇದು ಈ ರೀತಿ ಆಗ್ತದೆ, ಇವ್ರು ದಿನಗಟ್ಲೆ ಇಷ್ಟೆಲ್ಲಾ ಜನ ಜೊತೆಗೆ ಇರ್ತಾರಲ್ಲ, ಹೇಗಿರ್ತಾರಪ್ಪ ಅಂತ ಅಲ್ವಾ? ಹಾಗೆ ಬಾಬ್ ಸಮಾನ ಆಗ್ಬೇಕು ಅಂತಂದ್ರೆ ಯಾವುದೇ ದೃಶ್ಯಾವಳಿಗಳನ್ನ ನೋಡಿದಾಗ ಅದರ ಪ್ರಭಾವದಲ್ಲಿ ನಾವು ಬರಬಾರ್ದು. ಪ್ರಭಾವದಲ್ಲಿ ಬಂದ್ರೆ ಅದು ಗಾಯ ಆಗತ್ತೆ. ಏನಾಗತ್ತೆ? ಗಾಯ. ಅದು ಗಾಯ ಆದಾಗ ಅದು ರಿಕವರಿ ಆಗ್ಲಿಕ್ಕೂ ಕೂಡ ಏನ್ ತಗೊಳ್ತದೆ? Time. ಟೈಮ್ ಅಲ್ವಾ? ಚಪ್ಪಲಿ ಹಾಕಿದ್ರೆ ನೀವು ಹೋದ ಏನಾಗ್ತದೆ? ಗ್ಲಾಸು, ಕಲ್ಲು, ಮುಳ್ಳು ಇಲ್ಲಿ ಕಾಲಿಗೆ ಏನಾಗತ್ತೆ? ಚುಚ್ಚುತ್ತೆ. ಚುಚ್ಚತ್ತೆ, ಗಾಯ ಆಗತ್ತೆ. ಅವಾಗ ಅದು ಸರಿ ಆಗ್ಲಿಕ್ಕೆ ಏನಾಗತ್ತೆ? ತೊಂದರೆ ಆಗತ್ತಲ್ವಾ? ಕಾಲು ನಿಮ್ಮ ಮಾತನ್ನ ಕೇಳೋದಿಲ್ಲ. ಕೇಳೋದಿಲ್ಲ. ನಮ್ಮ ಮನಬುದ್ಧಿಯನ್ನು ಕೂಡ ಈ ಪ್ರಪಂಚಕ್ಕೆ ಹೊರಗಡೆಗೆ ಇಟ್ಟಾಗ ಜನ ಆತ್ಮೀಯರು ನಿಮ್ಮನ್ನ ಚುಚ್ಚುತ್ತಾರೆ, ಬೇಜಾರು ಮಾಡ್ತಾರೆ. ಹೌದು. ಬ್ರಹ್ಮಕುಮಾರಿಗಳಿಗೆ ಹೋಗ್ತೀರಾ ಅಂತ ಬಿಟ್ಟು ಹೇಳ್ತಾರೆ, ಏನೇನೋ ವಿಷಯಗಳನ್ನ ಹೇಳ್ತಾರೆ. ಅದರ ಬಗ್ಗೆ ನಾವು ಯಾವ್ದ್ರ ಬಗ್ಗೆ ಕೂಡ ಏನ್ ಮಾಡಬಾರ್ದು? ಚಿಂತನೆ. ಗಮನವನ್ನ ಕೊಡಬಾರ್ದು, ಯಾವುದೇ ವಿಷಯದ ಬಗ್ಗೆ ಕೊಡಬಾರ್ದು. ಓಕೆ, ಅದಾಗ್ಬೇಕು ಅಂತಂದ್ರೆ ಒಳಗಡೆಯಿಂದ ನೀವೇನಾಗಿರ್ಬೇಕು? ರೆಡಿ ಇರು. ಸಾಕ್ಷಿ. ಮನೋರಂಜನೆ, ಸಾಕ್ಷಿಯಾಗಿರ್ಬೇಕು ಮತ್ತೆ ಮಾನಸಿಕ ಸುಖ ಅನುಭವ ಮಾಡ್ತಿರ್ಬೇಕು. साक्षी दृष्टा स्थिति में स्थित रहने वाले यह मनोरंजन अनुभव करते हैं. ಸಾಕ್ಷಿ ಸ್ಥಿತಿಯಲ್ಲಿ ಇರೋರು ಏನ್ ಮಾಡ್ತಾರಂತೆ? ಮನೋರಂಜನೆ. ಅನುಭವ ಮಾಡ್ತಾರೆ. ಅನುಭವ ಮಾಡ್ತಾರೆ. ಹಂಗಂದ್ರೆ ಅಂದ್ರೆ ಅದ್ರ ಪ್ರಭಾವಕ್ಕೆ ಬರಲ್ಲ ಅವರು. ವಿಷಯ ಇರ್ತಾರೆ. ಈಗ ಫಿಲ್ಮ್ ಅಲ್ಲಿ ಯಾರೋ ಒಬ್ಬರು ಲೇಡಿ, ಅತ್ತೆನೋ ಸೊಸೆನ ಯಾರೋ ಒಬ್ರು ಮಗಳು, ಓಕೆ, ಜೋರಾಗಿ ಅಳ್ತಾ ಇರ್ತಾಳೆ. ಅವಾಗ ನೀವೇನ್ ಹೇಳ್ತೀರಿ? ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ ಅಲ್ವಾ? ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಬಿಟ್ಟು ಅನ್ಸುತ್ತೆ ಅಲ್ವಾ? ಹೌದು. ಈಗ ಯೋಗೇಶ್ ಅಣ್ಣ ಒಂದ್ ದಿವಸ ನಿಮ್ಮನ್ನ ಇನ್ವೈಟ್ ಮಾಡ್ತಾರೆ, ಶಿವರಾತ್ರಿ ದಿನ ಏನ್ ಮಾಡ್ತಾರೆ? ಇನ್ವೈಟ್ ಮಾಡ್ತಾರೆ. ಎಲ್ಲಿಗೆ? ಮನೆಗೆ. ಮನೆಗಲ್ಲ, ರಾತ್ರಿ ಒಂದು ನಾಟಕ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? ನಾಟಕ ಮಾಡ್ತಾರೆ. ನಾಟಕ ಮಾಡ್ತಿದ್ದಾರೆ. ಆ ನಾಟಕಕ್ಕೆ ನಿಮ್ಮನ್ನ ಏನ್ ಮಾಡ್ತಿದ್ದಾರೆ? ಕರೆದಿದ್ದಾರೆ. ಕರೆದಿದ್ದಾರೆ, ಸರಿನಾ? ಕರೆದಾಗ ಯೋಗೇಶ್ ಅಣ್ಣನ ಪಾತ್ರ ದುಶ್ಯಾಸನ. ಯಾವ ಪಾತ್ರ? ವಿಶೇಷಣ. ದುಶ್ಯಾಸನ, ಸರಿನಾ? ಆ ಪಾತ್ರವನ್ನ ನೋಡ್ಬಿಟ್ಟಾಗ ನಿಮ್ಗೆ ಯೋಗೇಶ್ ಅಣ್ಣ ಮೇಲೆ ಸಿಟ್ಟು ಬರ್ತದೋ ಬರಲ್ವೋ? ಬರೋದಿಲ್ಲ. ಆ ಬರೋದಿಲ್ಲ. ಪಾತ್ರ ಬರ್ತದಾ? ಬರೋದಿಲ್ಲ. ಯಾರೋ ಬರುತ್ತೆ ಅಂತಂದ್ರಲ್ಲ? ಬರಲ್ಲ. 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 ಓಕೆ, ಅಲ್ಲಿ ಪಾತ್ರ ಮುಗಿಸ್ಕೊಂಡು ಕೆಳಗಡೆ ಬಂದಾಗ ನೀವೇನ್ ಹೇಳ್ತೀರಿ?
ಓ ಚೆನ್ನಾಗಿ ಅರ್ಥ ಮಾಡಿದ್ರಿ ಅಣ್ಣ. ಲಾಗ್ ಮಾಡಿದ್ರಿ ಅವಾಗ ಅದರ ಪ್ರಭಾವದಲ್ಲಿ ಬನ್ನಿ ಅಣ್ಣ. ನಾನ್ ಸಿಟ್ಟು ತೋರಿಸ್ತಾ ಇದ್ದೇನೆ, ಏನೇನೋ ಮಾಡ್ತಿದ್ದೇನೆ, ಆದ್ರೆ ಅದು ಆರ್ಟಿಫಿಷಿಯಲ್, ಅದು ಒರಿಜಿನಲ್ ಅಲ್ಲ. ಅಲ್ಲ. ಅವಾಗ ಅದರ ಪ್ರಭಾವದಲ್ಲಿ ನಾನು ಬಂದಿಲ್ಲ. ಹಾಗೆ ಆತ್ಮ ಏನ್ ಮಾಡ್ತಿದೆ ದಟ್ ಇಸ್ ಆರ್ಟಿಫಿಷಿಯಲ್, ಕರ್ಮದ ಲೆಕ್ಕಾಚಾರದ ಅನುಸಾರದ ಮಾಡ್ತಿದೆ ಹೊರತು ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ. 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 ಅದು ಆ ಆತ್ಮನ ವೈಯಕ್ತಿಕ ಲೆಕ್ಕಾಚಾರ, ಅದರ ಪ್ರಭಾವದಲ್ಲಿ ನಾನು ಬರೋದಿಲ್ಲ. ಬರಕೂಡದು. ಆ ಆತ್ಮ ಮಾಡಿರುವಂತ ಕರ್ಮದ ಲೆಕ್ಕಾಚಾರವನ್ನು ಅವರು ಅನುಭವಿಸ್ತಾ ಇದ್ದಾರೆ. ನಾವು ಅವ್ರಿಗೆ ಏನ್ ಮಾಡೋಣ? ಸಹಯೋಗವನ್ನ ಕೊಡೋಣ, ಸಹಾಯವನ್ನ ಮಾಡೋಣ. ಆದ್ರೆ ನಾವು ಹೋಗ್ಬಿಟ್ಟು ಏನ್ ಮಾಡಬಾರ್ದು, ಅದಲ್ಲಿ ಬೀಳಬಾರ್ದು. ನಿಮ್ಮ ಹತ್ರ ಹಣ ಇದೆ ಅಂದ್ಬಿಟ್ಟು ಎಲ್ಲರಿಗೂ ದಾನ ಮಾಡ್ಬಿಟ್ಟು ನೀವು ಸಾಲಗಾರರು ಆಮೇಲೆ ಆಗ್ಬಾರ್ದು. ಆಗಬಾರ್ದು. ಇದ ಕಡೆಗೆ ಏನಿರ್ಬೇಕು, ಗಮನ ಇರ್ಬೇಕು. ಇರ್ಬೇಕಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನಾಟಕ ಅಂತ ನೋಡಿ, ಡ್ರಾಮಾ ಅಂತ ನೋಡಿ, ಪಾತ್ರ ಅಂತ ನೋಡಿ. ಅವಾಗ ನೀವೇನಾಗ್ತದೆ, ಅವರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಸಾಕ್ಷಿದಷ್ಟ ಸ್ಥಿತಿ ಮೇ ಸಿತ್ ರಹನೆ ವಾಲೆ ಯಹ ಮನೋರಂಜನ ಅನುಭವ ಕರ್ತೆ ಹೇ. ಅಂತ ಸಮಯದಲ್ಲಿ ಅವರ ಮನಸ್ಸೇನಾಗಿರ್ತದೆ, ಮನೋರಂಜನೆ. ಶಾಂತವಾಗಿರ್ತದೆ. ಶಾಂತ. ಎಷ್ಟೋ ಸಲ ನಾನು ನೋಡಿದ್ದೀನಿ, ಹಾಸ್ಪಿಟ್ಲಿಗೆ ಬಾಬಾ ಕರ್ಕೊಂಡು ಹೋಗಿರ್ತಾರೆ, ಯಾರೋ ಒಬ್ರು ಪೇಷಂಟ್ಗಳಿರ್ತಾರೆ. ಅಲ್ಲೂ ಕೂಡ ನಾವೇನ್ ಮಾಡ್ಬೋದು, ಒಳ್ಳೆ ಯೋಗ ಮಾಡ್ತಾ ಕೂತ್ಕೊಳ್ಬೋದು. ಇಲ್ಲಿ ಯೋಗ ಮಾಡಿ ನನಗೇನ್ ಸಿಕ್ಕಿದೆ, ಒಂದು ಅವಕಾಶ ಸಿಗುತ್ತೆ. ಸಿಕ್ಕಿದೆ, ಈಶ್ವರ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅಂತ ಏನ್ ಮಾಡ್ಬೇಕು, ಅಂತ ಸಮಯದಲ್ಲೂ ಕೂಡ ಬಾಬನ ಜೊತೆಗೆ ನಾವೇನ್ ಮಾಡ್ಬೇಕು, ಕನೆಕ್ಟ್ ಆಗಿ ಇರಬೇಕಾಗ್ತದೆ. दृश्य कितना भी बदलता है, लेकिन साक्षी दृष्टा की सीट पर स्थित रहने वाले संतुष्ट आत्मा साक्षी हो हर परिस्थिति को स्वस्थिति में बदल देती है. ನಿಮ್ಮ ಎದುರುಗಡೆ ದೃಶ್ಯ ನಾಟಕದ ಅನುಸಾರ ಬದಲಾವಣೆ ಆಗ್ತಾ ಇರ್ತದೆ. ಅದೇ ಸಾಕ್ಷಿ ದೃಷ್ಟ ಸ್ಥಿತಿಯಲ್ಲಿ ಇರೋರು ಏನ್ ಮಾಡ್ತಾರೆ, ಸಂತುಷ್ಟವಾಗಿತ್ತು ಪ್ರತಿ ಪರಿಸ್ಥಿತಿಯನ್ನು ಏನ್ ಮಾಡ್ತಾ ಇರ್ತಾರೆ, ಸ್ವಸ್ಥಿತಿಯ ಆಧಾರದಿಂದ ಏನ್ ಮಾಡ್ತಾ ಇರ್ತಾರೆ, ಬದಲಾವಣೆ ಮಾಡ್ತಾ ಇರ್ತಾರೆ. ಏನ ಒಂದ್ ದಿವಸ ನಮ್ಮೂರಿಂದ ನಾನು ಬೆಂಗಳೂರಿಗೆ ಹೊರಟಿದ್ದೆ, ಓಕೆನಾ, ಬಸ್ಸಲ್ಲಿ. ಹಾವೇರಿ ಹೇಳುವಂತ ಊರಲ್ಲಿ ಹೋದ ತಕ್ಷಣದಲ್ಲಿ ನಮ್ಮ ಬಸ್ಸಲ್ಲಿ ಏನಾಯ್ತು, ಬಸ್ ಸ್ಟ್ಯಾಂಡ್ ಒಳಗಡೆಗಿದೆ. ಅಲ್ಲಿ ಏನಾಗಿದೆ, ಅದನ್ನ ಭಾನುವಾರ ಏನ ಬೆಂಗಳೂರಿಗೆ ಹೋಗೋರು ತುಂಬಾ ಜನ ಇದ್ದಾರೆ. ನಮ್ದದು ರಾಜಹಂಸ ಬಸ್ ಇರೋದಕ್ಕೆ ಅಲ್ಲಿ ಸ್ಟ್ಯಾಂಡಿಂಗ್ ಹೆಚ್ಚಿಗೆ ತಗೊಳ್ತಾ ಇಲ್ಲ, ಸರಿನಾ. ತುಂಬಾ ಜನ ಇರೋದಕ್ಕೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಬಸ್ಸನ್ನ ಒಂದ್ 2-3 ಬಸ್ಸನ್ನು ಹಿಡಿದು ಇಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಗೆ ಬೇರೆ ಬಸ್ ಬಿಟ್ರೆ ಮಾತ್ರ ನಿಮ್ಮ ಬಸ್ ನಾವೇನ್ ಮಾಡ್ತೀವಿ, ಬಿಡ್ತೀವಿ. ಬಿಡ್ತೀವಿ ಅಂತ. ಓಕೆ, ನಮ್ಮ ಬಸ್ನಲ್ಲಿ ಇರೋದೆಲ್ಲ ಜನರ ಗಲಾಟೆ. ನಿಮ್ದು ಇದಕ್ಕೆ ನಮ್ಗೆ ಯಾಕ್ರಿ ಕಷ್ಟ ಕೊಡ್ತೀರಾ, ನಾವು ಬೆಳಿಗ್ಗೆ ಹೋಗ್ಬಿಟ್ಟು ಅಲ್ಲಿ ಡ್ಯೂಟಿಗೆ ಹೋಗ್ಬೇಕು, ನಾವು ರಿಸರ್ವೇಶನ್ ಮಾಡಿದೀವಿ, ಕಷ್ಟಪಡ್ತೀವಿ, ನಿಮ್ದು ಇದು ಅಂತ ನಮ್ಗೆ ಇದು ಯಾಕೆ. ಅಲ್ಲಿ ಏನ್ ಮಾಡ್ತಾರೆ, ನೆಕ್ಸ್ಟ್ ಬರುವಂತ ಬಸ್ಗಳು ಹಿಂಗೆ ಹಿಡಿದಿರ್ತಾರೆ, ಸ್ಟ್ರೈಕ್ ಆಗಿದೆ ಅಂತ ಫೋನ್ ಮಾಡ್ಬಿಟ್ಟು ಮೇನ್ ಹೈವೇ ಹಂಗೆ ಹೋಗ್ತಾ ಇದಾವೆ, ಮುಂದಿನ ಬಂದು ಬಸ್ಗಳು ಮುಂದೆ ಹೋಗ್ತಿದಾವೆ. ಅವ್ರು ಬಸ್ ಸ್ಟ್ಯಾಂಡ್ ಒಳಗಡೆ ಬರ್ತಾನೆ ಇಲ್ಲ. ನಮ್ಮ ಬಸ್ ಮಾತ್ರ ಏನಾಗಿದೆ, ಇಟ್ಕೊಂಡಿದ್ದಾರೆ. ಹಿಡ್ಕೊಂಡು. ನಂದು ಹಿಂದ್ಗಡೆ ಸೀಟ್ ಇತ್ತು, ವಿಂಡೋ ಸೈಡ್ ಇತ್ತು, ಸರಿನಾ. ನಮ್ಮೂರೆಲ್ಲ ಕೆಳಗಡೆ ಹೋಗ್ಬಿಟ್ಟು ಏನಾಗ್ತಿದೆ ಅಂತ ಏನ್ ಮಾಡ್ತಿದ್ದಾರೆ ನೋಡಿದ್ರೆ, ನಾನು ಆರಾಮಾಗಿ ಕುತ್ಕೊಂಡ್ಬಿಟ್ಟು ಬಾಬಾ ಸಮಸ್ಯೆ ಪರಿಹಾರ ಆಗ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಕೂತ್ಕೊಂಡೆ, ಯೋಗ ಯೋಗ. ಯೋಗ ಮಾಡ್ತಾ ಕೂತ್ಕೊಂಡು. ಸ್ವಲ್ಪ ಹೊತ್ತಲ್ಲಿ ಏನಾಯ್ತು, ಸಮಸ್ಯೆ ಆಯ್ತು. ಈಶ್ವರಿ ಕಾರ್ಯ ಕರ್ಕೊಂಡು ಹೋಗ್ತಿದ್ಯಾ, ಯಾವಾಗ ಕರ್ಕೊಂಡು ಹೋಗ್ತೀಯ, ಕರ್ಕೊಂಡು ಹೋಗು. ಅವಾಗ ಏನಾಗ್ತದೆ, ಆ ಸಮಯದಲ್ಲೂ ಕೂಡ ನಮ್ಗೇನಾಗ್ತದೆ, ಶಾಂತಿ ಸ್ಥಿತಿ ಬಾಬಾ ಜೊತೆ ಯೋಗ ಇರ್ತದೆ. ಅದ್ ಯಾಕೆ ಅಂತ ನೋಡಿ, ಪರಿಸ್ಥಿತಿ ಬಂದಾಗ ನಾವು ಬಾಬನಿಗೆ ಹೇಳ್ತೀವಲ್ಲ, ಬಾಬಾ ಹಿಂಗಿದೆ ಪರಿಹಾರ ಮಾಡುದು, ಯೋಗ ಮಾಡ್ಲಿಕ್ಕೆ ಶುರು ಮಾಡಿದ್ವಲ್ವಾ. ಸಪೋಸ್ ಅದಾಗಿಲ್ಲ ಅಂತಂದ್ರೆ ನಾನು ಸುಮ್ಮನೆ ಸೀಟ್ ಮೇಲೆ ಇತ್ಕೊಂಡ್ಬಿಟ್ಟು ನಿದ್ರೆ ಮಾಡ್ತಾ ಇರ್ತಿದ್ನೇನೋ, ಬೇರೆ ಏನೋ ಸಂಕಲ್ಪ ಮಾಡ್ತಾ ಇದ್ನೇನೋ. ಆ ಪರಿಸ್ಥಿತಿನೂ ನನಗೇನ್ ಮಾಡ್ತು, ನೆನ್ಪು ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತು. ಸಿಕ್ತು, ಮನೋರಂಜನೆ ಸಿಕ್ತಲ್ವಾ. ಯೋಗ ಮಾಡ್ತಾ ನನ್ನ ಮನಸ್ಸು ಖುಷಿ ಆಯ್ತಲ್ವಾ. ಅದ ಅಯ್ಯೋ ಯಾಕಾಯ್ತು ಏನಾಯ್ತು, ನಾನು ಎದ್ದು ಬಿಟ್ಟು ಅಲ್ಲಿ ನೋಡ್ಲಿಕ್ಕೆ ಹೋಗಿದ್ರೆ ಏನಾಗ್ತದೆ, ಪ್ರಭಾವದಲ್ಲಿ ಬಿಡ್ತಿದ್ರಿ. ಬಂದ್ಬಿಡ್ತೀವಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವುದೇ ಕಾರಣದಲ್ಲಿ ನಿಮ್ಮ ಮನಸ್ಸನ್ನ ಸ್ವಸ್ಥಿತಿಯ ಸೀಟಿಂದ ಏನ್ ಮಾಡಬಾರ್ದು, ಇಳಿಬಾರ್ದು. ತೆಗಿಬಾರ್ದು. ನಿಮ್ಮ ಸ್ವಸ್ಥಿತಿಯ ಪ್ರಭಾವ ಪರಿಸ್ಥಿತಿಯ ಮೇಲೆ ಏನಾಗ್ಬೇಕು, ಬೀಳ್ಬೇಕು. ನಾಮ ಬಿದ್ದು ಆ ಪರಿಸ್ಥಿತಿ ಚೇಂಜ್ ಆಗ್ಬೇಕು ಹೊರತು ನಿಮ್ಮ ಸ್ವಸ್ಥಿತಿ ಚೇಂಜ್ ಆಗ್ಬಾರ್ದು. ಈ ರೀತಿ ಸಂತುಷ್ಟವಾಗಿರುವಂತ ಆತ್ಮಗಳು ಸದಾ ಕಾಲ ಏನಾಗಿರ್ತಾರೆ, ಖುಷಿಯಾಗಿರ್ತಾರೆ, ಸಂತುಷ್ಟರಾಗಿರ್ತಾರೆ. ಅವ್ರ ಸಂತುಷ್ಟತೆಗೆ ಆಧಾರ ಯಾವುದು, ಸ್ವಸ್ಥಿತಿ. ಯಾವಾಗ್ಲೂ ಕೂಡ ಆ ಆತ್ಮನ ಮನ ಬುದ್ಧಿಯನ್ನ ಭಗವಂತ ಪರಿಸ್ಥಿತಿನ ತಿಳಿಕೊಳಿಸಲಿಕ್ಕೆ ಉಪಯೋಗ ಮಾಡ್ತಾ ಇರ್ತಾರೆ. ಯಾರು, ಭಗವಂತ ಅವಾಗ ಅವ್ರಿಗೆ ಸಂಪಾದನೆ ಆಗ್ತಾ ಇರ್ತದೋ ಇಲ್ವೋ, ಆಗ್ತಾ ಇರುತ್ತೆ. ಆಗ್ತಿರ್ತದೆ. ಆಗ್ತಾ ಇರ್ತದೆ. ಓಕೆ, ಉದಾಹರಣೆಗೆ ಯೋಗೇಶ್ ಅಣ್ಣ
ಕಳ್ಳೆ ಬೀಜ ಮಾರೋರು ಅಂತ ತಿಳ್ಕೊಳ್ಳಿ. ಯಾರು? ಈ ಕಳ್ಳೆ ಬೀಜ ಮಾರೋರು. ಬಸ್ಸಲ್ಲಿ ಇದ್ದಾರೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಸರಿನಾ? ಹಿಂಗಾಯ್ತು ಅಂದ ತಕ್ಷಣ ತಮ್ಮ ಬ್ಯಾಗ್ ಅಲ್ಲಿರೋ ಕಳ್ಳೆ ಬೀಜ ತೆಗೆದು ಏನ್ ಮಾಡ್ತಿದ್ದಾರೆ? ಕೊಡ್ತಾ ಇದಾರೆ ಎಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ಲೆಲ್ಲ ಮಾರ್ತಾ ಇದ್ದಾರೆ, ಸರಿನಾ? ಓಕೆ, ಅವಾಗ ಅವ್ರಿಗೆ ವ್ಯಾಪಾರ ಆಯ್ತೋ ಆಗಿಲ್ವೋ? ಆಯ್ತು. ಅವಾಗ ಅದಾಗಿದ್ದು ಒಳ್ಳೇದಾಯ್ತೋ ಆಗಿಲ್ವೋ? ಆಯ್ತು. ಯಾರಿಗೆ? ಯೋಗೇಶ್ವನಿಗೆ. ಆವಾಗ ಅವ್ರು ಏನ್ ಮಾಡುದು, ಅಲ್ಲಿ ಏನ್ ತೊಂದ್ರೆ ಆಯ್ತು ನೋಡಿಲ್ಲ, ಅವ್ರು ಗಮನ ಕೊಟ್ಟಿದ್ದೇನು ಕಳ್ಳೆ ಬೀಜ ಬಂದು. ಹೌದು. ಹೌದು ತಾನೆ? ಹಾಗೆ ಎಲ್ಲೇ ನಮ್ಮನ್ನ ಬಾಬಾ ಕಳಿಸಿದ್ದಾರೆ ಅಂತಂದ್ರೆ ಅಲ್ಲಿ ಸಮಸ್ಯೆ ಪರಿಹಾರ ಮಾಡುವುದಕ್ಕೋಸ್ಕರನೇ ಬಾಬಾ ನಮ್ಮನ್ನ ಏನ್ ಮಾಡಿದ್ದಾರೆ? ಕಳಿಸಿರ್ತಾರೆ. ಅವಾಗ ಹೇಗೆ ಇದ್ದು ಕೂಡ ಟಕ್ ಅಂತ ನಿಮ್ಮ ಮನಸ್ಸನ್ನ ಏನ್ ಮಾಡ್ಬೇಕು ನೀವು? ಬಾಬಾರು ಕೊಟ್ಬಿಡ್ಬೇಕು. ಬಾಬಾನಲ್ಲಿ ಇಟ್ಟು ಅದರ ಮೂಲಕ ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡ್ಬೇಕು. ಈಗ ಪರಿಸ್ಥಿತಿನೂ ಕೂಡ ನಮ್ಗೆ ಒಳ್ಳೇದಾಗತ್ತೋ ಆಗಲ್ವೋ? ಆಗುತ್ತೆ. ಇದನ್ನ ಪ್ರಾಕ್ಟಿಕಲ್ ಜೀವನದಲ್ಲಿ ನೀವೇನ್ ಮಾಡ್ಬೇಕು? ತರಬೇಕು. ನೀವು ಹಾಸ್ಪಿಟ್ಲಿಗೆ ಹೋಗಿರ್ಬೋದು, ಯಾರಾದ್ರೂ ಶರೀರ ಬಿಟ್ಟಿರುವಂತ ಸ್ಥಳದಲ್ಲಿ ಹೋಗಿರಬಹುದು, ನಿಮ್ಮ ಶರೀರಕ್ಕೇನೆ ಕಾಯಿಲೆ ಇರಬಹುದು, ನಿಮ್ಮ ಮನಸ್ಸಿಗೂ ಬೇಜಾರಾಗಿರಬಹುದು. ಅವಾಗ ಸ್ವಸ್ಥಿತಿಯಿಂದ ಬಾಬಾನ ಶಕ್ತಿಯಿಂದ ನಿಮ್ಮ ಆ ಸಮಸ್ಯೆಗಳಿಗೆ ನೀವು ಪರಿಹಾರ ಮಾಡ್ಕೊಂಡಿದ್ದೀರಾ ಅಂತ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊ. ಎಷ್ಟೋ ಸಲ ನಾವು ಫೋನ್ ಮಾಡಿದಾಗ, ಅಕ್ಕೋರೆ ನಿನ್ನೆ ಕ್ಲಾಸ್ಗೆ ಯಾಕೆ ಬಂದಿಲ್ಲ, ಅಮೃತ ಒಳಗೆ ಯಾಕೆ ಬಂದಿಲ್ಲ ಅಂದೇನ್ ಹೇಳ್ತಾರೆ? ಅಯ್ಯೋ ಅದಿತ್ತಣ ಇದಿತ್ತಣ ರೀಸನ್ ಹೇಳ್ತಾರೆ. ಅಣ್ಣವ್ರೇ ರಾತ್ರಿ ಮನೆಗ್ ಬರ್ಲಿಕ್ಕೆ 11 ಗಂಟೆ ಆಗ್ಬಿಡ್ತಾ, ಅದಕ್ಕಾಗಿ ಬೆಳಿಗ್ಗೆ ಅಮೃತ ವೇಳೆಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಈಗ ನಮಗೂ ಎಷ್ಟೋ ಸಲ ಮನೆಗೆ ಬಂದಾಗ 11 ಆಗಿರ್ತದೆ, 12 ಆಗಿರ್ತದೆ, 1 ಆಗಿರ್ತದೆ, 2 ಆಗಿರ್ತದೆ. ನಾವು ಅಮೃತ ವೇಳೆ ಅಟೆಂಡ್ ಮಾಡೋದಿಲ್ವಾ? ನೆಕ್ಸ್ಟ್ ಡೇ ಮಾರ್ನಿಂಗು ಮಾಡ್ತೀವೋ ಮಾಡಲ್ವಾ? ಮಾಡ್ತೀವಿ. ತುಂಬಾ ಚಳಿ ಇತ್ತಾ, ಅದಕ್ಕಾಗಿ ಹೇಳಲಿಕ್ಕೆ ಆಗ್ಲೇ ಇಲ್ಲ, ಅದಕ್ಕೆ ಕ್ಲಾಸಿಗೆ ಬರಲಿಲ್ಲ ಅಂದೇನರ್ಥ? ಪರಿಸ್ಥಿತಿಯ ಪ್ರಭಾವದಲ್ಲಿ ಇವರು ಇದ್ದಾರೆ. ಓಕೆ, ಈಗ ಬಾಬಾನ ಪ್ರಶ್ನೆ, ಸರಿ ತುಂಬಾ ಚಳಿ ಇದೆ, ಏನಿದೆ? ತುಂಬಾ ಯಾವಾಗ? ಹೋದಾಗ ಬೆಳಿಗ್ಗೆ, ಸರಿನಾ? ಆವಾಗ ಆ ದಿವಸ ನೀವು ತಿರುಪತಿಗೆ ಹೋಗೋದಿದೆ. ಎಲ್ಲಿಗೆ ಹೋಗೋದಿದೆ? ತಿರುಪತಿ. ಬೆಳಿಗ್ಗೆ 5 ಗಂಟೆಗೆ ಟ್ರೈನು. ಎದ್ದು ಬಿಟ್ಟು ಸ್ನಾನ ಮಾಡ್ಬಿಟ್ಟು ಚಳಿಯಲ್ಲೇನೆ ಆಟೋದಲ್ಲೋ ಯಾವ್ದಲ್ಲಾದ್ರೂ ರೈಲ್ವೆ ಸ್ಟೇಷನ್ಗೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿರೋ ಹೋಗಲ್ವೋ? ಅವಾಗ ಚಳಿ ಎಲ್ಲೋಯ್ತು? ತಿರುಪತಿಗೆ ಹೋಗ್ತಾ ಇದೀವಲ್ಲ ಚಳಿ. ತಿರುಪತಿ ಹೋಗ್ಲಿಕ್ಕೆ ಚಳಿ ಅಡ್ಡ ಬರೋದಿಲ್ಲ, ಟೂರಿಗೆ ಹೋಗ್ಲಿಕ್ಕೆ ಅಡ್ಡ ಬರೋದಿಲ್ಲ, ಮದುವೆ ಮನೆ ಹೋಗ್ಲಿಕ್ಕೆ ಅಡ್ಡ ಬರೋದಿಲ್ಲ. ಅಡ್ಡ ಬರೋದು ಯಾವಾಗ? ಯೋಗ ಮಾಡ್ಬೇಕಾದ್ರೆ, ಬಾಬಾ ನೆನ್ಪು ಮಾಡ್ಬೇಕಾದ್ರೆ ಮಾತ್ರ. ಅಂದ್ರೆ ಕಾರಣಗಳನ್ನು ನಾವು ಹೇಳ್ತೀವಿ. ಅಂದ್ರೆ ಇಲ್ಲಿ ಸ್ವಸ್ಥಿತಿಯಲ್ಲಿ ಇಲ್ಲದೇ ಇರುವಂತ ಕಾರಣದಿಂದ ಪರಿಸ್ಥಿತಿಯ ಪ್ರಭಾವ ಬೀರ್ತದೆ. ಇಲ್ಲಿ ಸಾರದಲ್ಲಿ ಬಾಬಾ ಹೇಳೋದು ಏನಂತಂದ್ರೆ, ಸದಾ ನೀವು ಸಂತುಷ್ಟರಾಗಿರ್ಬೇಕು ಅಂತ. ಎಲ್ಲಿರ್ಬೇಕಂತೆ? ನಿಮ್ಮ ಮನಸ್ಸು ಸದಾ ಬಾಬನೊಳಗಡೆಗಿದ್ದು ಸದಾ ವಿಶ್ವ ಕಲ್ಯಾಣ ಏನು ಬೇಕಾದ್ರೂ ಆಗ್ಲಿ, ನಮ್ಮದೇನು ಒಳಗಡೆ ಸಂಪಾದನೆ ಎಂದೂ ಕೂಡ ಏನಾಗಬಾರ್ದು? ಸ್ಟಾಪ್ ಆಗಬಾರ್ದು. ಅಲ್ಲಿ ಸಮಸ್ಯೆ ಇದೆ, ನಿಮ್ಮ ಮೂಲಕ ಆ ಹಣವನ್ನ ಕೊಟ್ಬಿಟ್ಟು ಅಲ್ಲಿ ಸಮಸ್ಯೆ ಏನಾಗ್ಬೇಕು? ಕ್ಲಿಯರ್ ಆಗ್ಬೇಕು ಅಂತ ನಿಮ್ಗೆ ಮಾತ್ರ ಏನಾಗಿರ್ಬೇಕು? ಗೊತ್ತಾಗಿರ್ಬೇಕು. तो हर एक अपने को चेक करो कि मैं सदा संतुष्ट हूँ. ಅಬ್ಬ ಹೇಳ್ತಾರೆ, ಮಕ್ಕಳೇ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಸದಾ ಸಂತುಷ್ಟರಾಗಿದ್ದೀರಾ ಅಥವಾ ಅವಾಗ ಸಂತುಷ್ಟರಾಗಿದ್ದೀರಾ? 18 ಜನವರಿಗೆ ಬಂದಾಗ ಮಾತ್ರ, ಅವ್ಯಕ್ತ ಮಾಸ ಇದ್ದಾಗ ಮಾತ್ರ, ಸೆಂಟರ್ ನಲ್ಲಿ ಇದ್ದಾಗ ಮಾತ್ರ ಸಂತುಷ್ಟವಾಗಿದ್ದೀರೋ ಅಥವಾ ಅವಾಗ ಸಂತುಷ್ಟ ಆಗಿದ್ದೀರಿ ಅಂತ ಏನರ್ಥ? ಏರುಪೇರಿನಲ್ಲಿ ಬರ್ತಿರ್ತೀವಿ ಅಂತ. ಆ ಸಂತುಷ್ಟದ ಸೀಟನ್ನ ಬಿಟ್ಬಿಟ್ಟು ಕೆಳಗಡೆಗೆ ಇಳಿದಿದ್ದೀರಿ ಅಂತ ಅರ್ಥ. ಅದಕ್ಕಾಗಿ ನಿಮ್ಗೆ ಏನಾಗ್ತಿಲ್ಲ? ಸಂತುಷ್ಟತೆ. ಅಂಗಡಿ ಓಪನ್ ಮಾಡಿದಿರಿ, ಫುಲ್ ವ್ಯಾಪಾರ ಆಗ್ತಾ ಇದೆ, ಅಲ್ಲೇ ಕೂತ್ಕೊಂಡು ಟೀ ಕಾಫಿ ತಿಂಡಿ ತಿಂತಾ ಇದ್ದೀರಾ ಅಂತ, ಅಲ್ಲಿ ವ್ಯಾಪಾರನೂ ಆಗ್ತಾ ಇದೆ, ತಿಂತಾ ಇದ್ದೀರಾ. ಅವಾಗ ಅಲ್ಲಿ ವ್ಯಾಪಾರ ಆಗ್ತಾ ಇದೆ, ಲಾಭ ಆಗ್ತಾ ಇದೆ ಅಂತ ಏನಾಗ್ತದೆ? ಖುಷಿ ಆಗ್ತಾ ಇರ್ತದೆ ಇಲ್ವೋ? ಖುಷಿ ಆಗುತ್ತೆ. ಇದು ಬಾಬಾ ಹೇಳುದು ಇಷ್ಟೇನೆ. ಹೊರಗಡೆ ವಾತಾವರಣ ಹೇಗಿದ್ರು ಕೂಡ ಒಳಗಡೆಗೆ ಈಶ್ವರಿಯ ಸುಖದ ಸೇವೆಯ, ಬೇಹದ್ದಿನ ಸೇವೆಯ ಕರ್ಮದ ಫಲ ಏನಿದೆ ಅದ್ ಎಂದೂ ಕೂಡ ಸ್ಟಾಪ್. ನನಗೆ ಒಂದು ವಿಷಯ ಅರ್ಥ ಆಗದಿರೋದು ಏನು ಗೊತ್ತಾ? ಬಟ್ಟಿಗೆ ಬನ್ನಿ ಅಂತ 100 ಕಾರಣಗಳು, ಬೇರೇನು ಈಶ್ವರ್ಯ ಕಾರ್ಯ ಅಂದ್ರೆ 100 ಕಾರಣಗಳು.
ಲೌಕಿಕ ಸಂಪಾದನೆ ಹೋಗ್ಲಿಕ್ಕೆ ಮಾತ್ರ ಕಾರಣಗಳು ಇರೋದಿಲ್ಲ. ಹೊಟ್ಟೆ ನೋವು, ತಲೆನೋವು, ಬೇರೆ ಯಾವುದು ಕೂಡ ಸಮಸ್ಯೆ ಇರುವುದಿಲ್ಲ. ಸರಿನಾ? ನನಗೆ ಅರ್ಥ ಆಗ್ದಿರೋದು ಅದು. ಇವಾಗ ಹೆಣ್ಣು ಮಕ್ಕಳದ್ದು ಏನಾಗ್ತದೆ, ಪೀರಿಯಡ್ಸ್ ಪ್ರಾಬ್ಲಮ್ ಇರ್ತದೆ. ನಾವೇನಂತ ಕೇಳಿದ, ಅಯ್ಯೋ ಅಣ್ಣವ್ರೆ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ಹಂಗಾಗೋದಿಲ್ಲ. ಯಾಕೆ? ಸಮಸ್ಯೆ ಇದೆ, ನೋವಿದೆ. ಹಾಗಿದ್ರೆ ನೀವು ಲೌಕಿಕ ಕೆಲಸ ಮಾಡ್ಲಿಕ್ಕೆ ಅವಾಗ ನೋವು ಅಡ್ಡ ಬರೋದಿಲ್ವಾ? ಜ್ವರ ಬಂದಾಗ ನಿಮ್ ಮನೆ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ, ಐಶ್ವರ್ಯ ಕಾರ್ಯ ಮಾಡ್ಲಿಕ್ಕೆ ಏನ್ ತೊಂದ್ರೆ ನಿಮ್ಗೆ ಅಲ್ವಾ? ಈ ರೀಸನ್ಗಳು ಯಾಕೆ ಬರ್ತಾವೆ ಅಂತಂದ್ರೆ ಆತ್ಮೀಯರೇ, ನಿಮಗೆ ಆ ಕರ್ಮವನ್ನ ಮಾಡ್ಲಿಕ್ಕೆ ಆಸಕ್ತಿ ಇರೋದಿಲ್ಲ. ಅಲ್ವಾ? ಅದೇ ಲೌಕಿಕ ಸಂಪಾದನೆ, ಅಯ್ಯೋ ಹೋಗಿಲ್ಲ ಅಂದ್ರೆ ಸಂಬಳ ಕಟ್ ಮಾಡ್ಬಿಡ್ತಾರೆ, ತೊಂದರೆ ಆಗ್ಬಿಡ್ತದೆ, ಅವಾಗ ನೋವಿನ ಕಡೆ ಗಮನನೇ ಇರೋದಿಲ್ಲ, ಶರೀರದ ಹೌದು. ಗಮನನೇ ಇರೋದಿಲ್ಲ. ಯಾವಾಗ ಅದು ಮಾಡ್ಲಿಕ್ಕೆ ಆಗತ್ತಂದ್ರೆ ಇದನ್ನ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಾವು ಈಶ್ವರ್ಯ ಕಾರ್ಯಕ್ಕೆ ಅಷ್ಟು ಸೀರಿಯಸ್ ಇಲ್ಲ. ಇಲ್ಲ. ಈಶ್ವರನ ಬಗ್ಗೆ ಅಷ್ಟು ಪ್ರೀತಿ ಇಲ್ಲ. ಅಂದ್ರೆ ಲೌಕಿಕ ಹಣ ಸಂಪಾದನೆ ಕಡೆಗೆ ನಾವು ಸೀರಿಯಸ್ ಇದ್ದೀವಿ ಹೊರತು ಆಧ್ಯಾತ್ಮಿಕ ಸಂಪಾದನೆ ಮತ್ತು ಸುಖದ ಕಡೆಗೆ ನಾವು ಅಷ್ಟು ಸೀರಿಯಸ್ ಇಲ್ಲ. 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 ಹಾಗಾಗಿ ನಿಮ್ಗೆ ಸಂತುಷ್ಟತೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸದಾ ಸಂತುಷ್ಟರಾಗಿರ್ಬೇಕು ಅಂದ್ರೆ ಹೆಂಗಿರ್ಬೇಕು? ಸಾಕ್ಷಿ ರೂಪದಲ್ಲಿರ್ಬೇಕು. ಸಾಕ್ಷಿಯ ಜೊತೆಗೆ ಹೊರಗಡೆ ಇದಕ್ಕೆ ಸಾಕ್ಷಿ, ಅಲ್ಲಿ ಸಾಕ್ಷಿ ಇಲ್ಲ ಅಂದ್ರೆ ಟಕ್ ಅಂತ ನನ್ನ ಮನಸ್ಸು ಏನಾಗ್ಬಿಡ್ತದೆ, ಹೋಗ್ಬಿಡು. ಕೆಲವೊಂದ್ಸಲ ಏನಾಗ್ತದೆ, ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಅಲ್ಲೇನೋ ಆಕ್ಸಿಡೆಂಟ್ ಆಗಿರ್ತದೆ. ಓಕೆ, ಬಸ್ನಲ್ಲಿ ಎಲ್ಲರೂ ಏನ್ ಮಾಡ್ತಾರೆ, ಎದ್ ನಿಂತ್ಕೊಂಡ್ಬಿಟ್ಟು ನೋಡ್ತಾರೋ ನೋಡಲ್ವಾ? ನೋಡ್ತಾರೆ. ನೋಡ್ತಾರೆ. ನಾವೇನ್ ಮಾಡ್ಬೇಕು? ಸುಮ್ಮನೆ ಕೂತ್ಕೊಳ್ಳಿ. ಯೋಗ ಮಾಡ್ಬೇಕು. ಅದೇ ಯೋಗ ಅಲ್ಲ, ಅದೇ ಸೀಟಲ್ಲಿ ಕುಂತೀರಿ, ಎದ್ದು ಬಿಟ್ಟು ನಿಂತ್ಕೊಂಡ್ಬಿಟ್ಟು ಹಿಂಗ ನೋಡೋದು ಬೇಡ. ಅದೇ ಸೀಟಲ್ಲಿ ಕುತ್ಕೊಳ್ಳಿ, ಏನ್ ಕಾಣತ್ತೋ ಅಷ್ಟು ನೋಡಿ ಸಾಕು. ಸೀಟಿನ ಎದ್ದು ಬಿಟ್ಟು ಏನ್ ಮಾಡೋದು ಬೇಡ. ನೋಡೋ ಅವಶ್ಯಕತೆ ಇಲ್ಲ. ಓ ಇವ್ರದೇ ತಪ್ಪಿರ್ಬೇಕ್ರಿ, ಹಂಗಿರ್ಬೇಕ್ರಿ, ಹಿಂಗೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂತ ಹಂಗೇನಾದ್ರು ಆದಾಗ ಬಸ್ ನಿಲ್ಸ್ಬಿಟ್ರೆ ಬಸ್ ಕೆಳಗಡೆ ಗೆಲ್ಸ್ಬಿಟ್ಟು ನೋಡ್ಲಿಕ್ಕೆ ಹೋಗ್ತಾರಲ್ಲ ಏನಾಗಿದೆ ಅಂತ. ಏನಾಯ್ತು ಹಾಗಾಯ್ತು ಅಷ್ಟಕ್ಕೆ ಸುಮ್ಮನೆ ಇರೋದಿಲ್ಲ, ಮತ್ ಬಂದ್ಬಿಟ್ಟು ಇಲ್ಲಿ ಏನ್ ಮಾಡ್ತಾರೆ, ಬಂದ್ ಮಾತಾಡ್ತಾರೆ, ಹೇಳ್ತಾರೆ. ಅದಕ್ಕೆ ಬರ್ತಾರೆ. ನೀವು ವಿಷಯ ತಿಳ್ಕೊಳ್ಳಿ, ನೋಡಿ, ಅದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಿಮ್ ಸೀಟ್ ಬಿಟ್ಬಿಟ್ಟು ಏನ್ ಮಾಡಬಾರ್ದು, ಹೇಳಬಾರ್ದು. ಅದಕ್ಕಾಗಿ ಬಾಬಾ ಹೇಳೋದೇನು ಅಂತಂದ್ರೆ, ಎಂಥದೇ ಇಲ್ಲಿ ಒಳ್ಳೆಯ ದಿನಗಳಿರ್ಲಿ, ಕೆಟ್ಟದ ದಿನಗಳಿರ್ಲಿ, ಹೊಸ ಸಿಚುವೇಶನ್ ಅಲ್ಲಿ, ಹಳೇದಿರ್ಲಿ, ಖುಷಿ ಕೊಡೋದಿರ್ಲಿ, ದುಃಖ ಕೊಡೋದಿರ್ಲಿ, ಏನಾದ್ರೂ ಕೂಡ ವಿಶ್ವ ಕಲ್ಯಾಣದ ಆ ಸ್ಥಿತಿಯಿಂದ ನಿಮ್ಮ ಮನಸ್ಸನ್ನ ಬಾಬನ ಮಡಿಲಿಂದ ಕೆಳಗಡೆಗೆ ಇಳಿಸುವ ಹಾಗೆ ಇಲ್ಲ. ಇಲ್ಲ. ಏನಾದ್ರೂ ಕೂಡ ಆ ಕರ್ಮದಲ್ಲಿ ನನಗೇನ್ ಸಿಗ್ತಾ ಇರ್ಬೇಕು, ಸಂಪಾದನೆ, ಸಂತುಷ್ಟತೆ, ಸಂಪಾದನೆ ನನಗೆ ಸಿಗ್ತಾ ಇರಬೇಕು. ಅದರ ಕಡೆಗೆ ಏನ್ ಮಾಡಿ, ಗಮನ. ಅದನ್ನ ಮಾಡಿದಾಗ ನಿಮ್ಮ ಆ ಸ್ಥಿತಿಯಿಂದ ನಿಮ್ಮದಷ್ಟೇ ಅಲ್ಲ, ಬೇರೆಯವರ ದುಃಖನೂ ಕೂಡ ಏನಾಗ್ತದೆ, ದೂರ ಆಗಿರ್ತದೆ. ಅವಾಗ ನೀವು ಅದನ್ನ ಪೇಮೆಂಟ್ ಮಾಡ್ಲಿಕ್ಕೆ ನಿಮಿತ್ತರು ಆಗಿದೆ. ಅದಕ್ಕೆ ಅಷ್ಟು ಸಂಪಾದನೆ ಮಾಡ್ತಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಮತ್ತೆ ಈ ಸ್ಥಿತಿ ಸದಾ ಆಗಿರ್ತದ ಅಂತನೂ ಕೂಡ ಅದನ್ನು ಕೂಡ ಚೆಕ್. ಓಕೆ. ಓಂ ಶಾಂತಿ. ಓಂ ಶಾಂತಿ.